ಸ್ನೇಹಿತರೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ತುಂಬ ದಿನಗಳಾಗಿತ್ತು ನಿಮ್ಮ ಜೊತೆ ಮಾತಾಡಿ, ಹಾಗಾಗಿ ನಿಮ್ಮ ಜೊತೆ ಮಾತನಾಡೋಣ ಅಂತ ಒಂದು ಲೈವ್ ಬಂದಿದ್ದೀನಿ. ಬಸವೇಶ್ವರ ನಗರದ ಮನೆಯಲ್ಲಿದ್ದೀನಿ. ಇವತ್ತಿನ ಪ್ರಸ್ತುತ ಚರ್ಚಾ ವಿಷಯಗಳು ನಿಮಗೆಲ್ಲ ಗೊತ್ತಿರುತ್ತೆ. ನಟ್ಟು ಬೋಲ್ಟು, ಡಿ ಕೆ ಶಿವಕುಮಾರ್ ಅವರು, ಸಾಧು ಕೋಕಿಲ ಅವರು, ಚಲನಚಿತ್ರರಂಗ ವರ್ಸಸ್ ಸರ್ಕಾರ, ಈ ಥರ ತುಂಬ ವಿಷಯಗಳು ನಡೀತಾ ಇದೆ. ಸೊ ಇದರ ಬಗ್ಗೆ ಒಬ್ಬ ನಿರ್ದೇಶಕನಾಗಿ, ರೈಟ್ರಾಗಿ, ಆ್ಯಕ್ಟ್ರಾಗಿ, ಸಮಾಜದ ವಿಷಯಗಳಿಗೆ ಸ್ಪಂದಿಸೋನಾಗಿ ಮಾತಾಡಬೇಕು ಅನ್ನಿಸ್ತು. ಹಾಗಾಗಿ ಒಂದೊಂದು ಮಾಧ್ಯಮಕ್ಕೆ ಹೋದರೆ ಇನ್ನೊಂದು ಮಾಧ್ಯಮ ಬೇಸರ ಮಾಡಿಕೊಳ್ಳುತ್ತೆ ಅಂತೇಳಿ ನೇರವಾಗಿ ನನ್ನ ಫೇಸ್ಬುಕ್ ಲೈವ್ ಬಂದಿದ್ದೀನಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ರವಿ ಗಣಿಗ ಅಂತ ಒಬ್ಬರು ಶಾಸಕರಿದ್ದಾರೆ. ಅವರು ನನ್ನ ಸ್ನೇಹಿತರು ಕೂಡ ಹೌದು. ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಶಾಸಕರು. ಈಗ ಕಾಂಗ್ರೆಸ್ಸಲ್ಲಿದ್ದಾರೆ ಅವರು. ಈಗ ಅಲ್ಲಿಂದ ಶುರು ಮಾಡೋಣ. ಅವರೊಂದಷ್ಟು ಹೇಳಿಕೆಗಳನ್ನು ಕೊಡ್ತಾರೆ. ಇವಾಗ ಎಲ್ಲರೂ ಚಿತ್ರರಂಗದವ್ರನ್ನ ತುಂಬ ಹೀನಾಯವಾಗಿ ಬೈಯುವ ಒಂದು ಸರದಿ ಶುರುವಾಗಿದೆ. ಕೆಲವರ ಓರಲ್ ಡಿಸೆಂಟ್ರಿಗಳು, ಬಾಯಿಬೇದಿಗಳು ತುಂಬ ಜೋರಾಗಿ ನಡೀತಾ ಇದೆ. ಎಲ್ಲ ಸ್ನೇಹಿತರಿಗೆ ಸ್ವಾಗತ. ಯಾರ್ಯಾರು ನೋಡ್ತಾ ಇದ್ದಾರೆ ಅವರ ಹೆಸರುಗಳು ಕೆಲವಿಲ್ಲಿ ಬರ್ತಾ ಇದೆ. ರವಿ ಗಣಿಗ ಅವರಿಂದ ಶುರು ಮಾಡೋಣ. ಶಾಸಕರು ಹಿಂದೆ ಪತ್ರಕರ್ತರಾಗಿದ್ದವರು, ನನ್ನ ಗೆಳೆಯರು ಕೂಡ ನನ್ನ ಸಂಪರ್ಕದಲ್ಲಿರೋರೆ. ಅವರು ಒಂದಷ್ಟು ಸಿನಿಮಾ ನಟರುಗಳ ಬಗ್ಗೆ, ಕಲಾವಿದರುಗಳ ಬಗ್ಗೆ, ಸಿನಿಮಾ ಚಿತ್ರರಂಗದವ್ರ ಬಗ್ಗೆ, ಚೇಂಬರ್ ಬಗ್ಗೆ ಒಂದು ಅಪಹಾಸ್ಯ ಮಾಡಿ, ವ್ಯಂಗ್ಯ ಮಾಡಿ ಒಂದಷ್ಟು ಮಾತಾಡಿದ್ದಾರೆ. ಅದು ಅವರು ಆಕ್ರೋಶ ಹೊರಹಾಕಿದ್ದಾರೆ. ಅದು ಅವರ ಇಷ್ಟ. ಆದರೆ ಅವರು ಹೆಸರುಗಳನ್ನು ತಗೋಬೇಕಾಗಿತ್ತು. ಯಾರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ಏನು ಅನ್ನೋದು ಹೆಸರುಗಳನ್ನು ತಗೊಂಡು ನಿರ್ದಿಷ್ಟವಾಗಿ ಒಂದಷ್ಟು ಸರಿಯಾದ ಅಂಶಗಳು ಮತ್ತು ಗ್ರಹಿಕೆಗಳು, ಮಾಹಿತಿಗಳ ಜೊತೆ ಮಾತನಾಡಿದಿದ್ರೆ ಒಂದು ತೂಕ ಬರ್ತಾ ಇತ್ತು. ಆದರೆ ಅವರು ಉತ್ತರ ಕುಮಾರನ್ ಪೌರುಷದ ಥರ ಹೆಸರುಗಳನ್ನು ತಗೊಳ್ಳದೆ ಏನೋ ಒಂದಷ್ಟು ಲೇವಡಿ ಮಾಡಿಕೊಂಡು ಮಾತನಾಡಿದ್ದಾರೆ. ಸೊ ಅವರಿಂದ ಮೊದಲಿಗೆ ಶುರು ಮಾಡೋಣ. ನೀವು ಯಾರ್ಯಾರ ಬಗ್ಗೆ ಮಾತಾಡಿದಿರಿ ರವಿ ಗಣಿಗ ಅವರೇ? ಅವ್ರನ್ನ ರಾಕಿಂಗ್ ಸ್ಟಾರ್ ಯಶ್ ಅಂತಾರೆ, ಬಾದ್ಶಾ ಕಿಚ್ಚ ಸುದೀಪ ಅಂತಾರೆ, ರಿಯಲ್ ಸ್ಟಾರ್ ಉಪೇಂದ್ರ ಅಂತಾರೆ, ಶಿವಣ್ಣ ಅಂತಾರೆ, ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅಂತಾರೆ. ಇವ್ರ ಬಗ್ಗೆ ಎಲ್ಲ ನೀವು ಒಂದಷ್ಟು ಮಾತುಗಳನ್ನು ಆಡಿದಿರಿ. ನೀವು ಯಾರ್ದೋ ಪರವಾಗಿರ್ತೀರಿ, ಅದು ನಿಮಗೆ ಬಿಟ್ಟಂಥ ವಿಚಾರ, ಅದು ಬೇರೆಯವ್ರಿಗೆ ಸಂಬಂಧ ಇಲ್ಲ. ಆದರೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಮಾಡಿದ್ವಿ, ಅವ್ರ್ಯಾರು ಬರಲಿಲ್ಲ, ಇವ್ರ್ಯಾರು ಬರಲಿಲ್ಲ ಅಂತೆಲ್ಲ ಒಂದಷ್ಟು ಮಾತಾಡಿದಿರಿ. ಬ್ಯಾನ್ ಮಾಡಬೇಕು ಅಂತ ಮಾತಾಡಿದಿರಿ. ಪ್ರಶಸ್ತಿ ನಿರಾಕರಣೆಗಳ ಬಗ್ಗೆ ಮಾತಾಡಿದಿರಿ. ಇದ್ರ ಬಗ್ಗೆ ಒಂದು ಚರ್ಚೆ, ಒಂದು ಸಂವಾದ. ನೀವಂತೂ ಸಂವಾದಕ್ಕೆ ಬರಲ್ಲ, ಹಾಗಾಗಿ ನನ್ನ ಮನಸ್ಸಿನ ಮಾತನ್ನು ನನ್ನ ಗೆಳೆಯರ ಜೊತೆ ಹಂಚ್ಕೋತಾ ಇದ್ದೀನಿ. ಮೊದಲನೇದಾಗಿ ನಿಮ್ಮ ಮಾತನ್ನು ಉಲ್ಟಾಯಿಂದ ಬರ್ತೀನಿ. ಇಂಥವ್ರ ಸಿನಿಮಾಗಳನ್ನೆಲ್ಲ ಬ್ಯಾನ್ ಮಾಡಿಬಿಡ್ಬೇಕು ಅಂತ ಮಾತಾಡ್ತೀರಿ. ನೀವು ಒಬ್ಬ ಜವಾಬ್ದಾರಿಯುತ ಶಾಸಕರಾಗಿ, ಪತ್ರಕರ್ತರಾಗಿದ್ದವರು ಬ್ಯಾನ್ ಅನ್ನೋ ಪದ ಮಾತಾಡ್ತೀರಿ. ನಿಮ್ಮ ಮೇಲೆ ಯಾರದೇ ಫ್ಯಾನ್ಸು, ಯಾರದೇ ಪರವಾಗಿರೋರು ನ್ಯಾಯಾಲಯಕ್ಕೆ ಹೋದರೆ ಮೊದಲು ಮಾನನಷ್ಟ ಮೊಕದ್ದಮೆ ಆಗುತ್ತೆ. ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ಬ್ಯಾನ್ ಅನ್ನುವ ಮಾತನ್ನು ನೀವು ಆಡುವ ಹಾಗೆ ಇಲ್ಲ. ಒಬ್ಬ ಶಾಸಕರಾಗ ಮಾತನ್ನೇ ನೀವು ಆಡಬಾರ್ದು. ನಿಮಗೆ ಆ ಕನಿಷ್ಠ ಮಾಹಿತಿ ಪ್ರಜ್ಞೆ ಇರಬೇಕಾಗಿತ್ತು. ಯಾರದೇ ಚಿತ್ರನ ಬ್ಯಾನ್ ಮಾಡ್ತೀನಿ ಮಾಡೋಕ್ಕಾಗುತ್ತಾ ನಿಮ್ಮ ಕೈಲಿ? ಎಲೆಕ್ಷನ್ ಹತ್ರ ಬರ್ತಾ ಇದೆ, ಇನ್ನೇನು ಒಂದು 2 ವರ್ಷ ಇರಬೇಕೇನೋ. ಯೋಚನೆ ಮಾಡ್ಕೊಂಡು ಮಾತಾಡಬೇಕು. ಹಿಟ್ಲರ್ ಥರ ಆಡಬಾರ್ದು. ನೀವು ಶಾಸಕರಾಗಿದ್ದೀರಿ ಅನ್ನೋ ಕಾರಣಕ್ಕೆ. ನೀವು ಡಿ ಕೆ ಶಿವಕುಮಾರ್ ಅವರ ಪಕ್ಷದಲ್ಲಿದ್ದೀರಿ, ಆದರೆ ನೀವು ಡಿ ಕೆ ಶಿವಕುಮಾರ್ ಅಲ್ಲ. ಅಂಬರೀಷ್ ಅವರ ಜಿಲ್ಲೆಯಿಂದ ಗೆದ್ದು ಬಂದಿದ್ದೀರಿ, ಆದರೆ ನೀವು ಅಂಬರೀಷ್ ಅಲ್ಲ. ಮೊದಲನೇ ಸಲ ಶಾಸಕರಾಗಿದ್ದೀರಿ, ಇನ್ನೂ ಮಂತ್ರಿಗಳಾಗಬೇಕಾಗಿದೆ. ರಾಜಕಾರಣದ ಜೀವನ ತುಂಬ ಮುಂದೆ ಹೋಗಬೇಕಾಗಿದೆ. ಮಾಹಿತಿ ಕೊರತೆ ಇಟ್ಟುಕೊಂಡು ಮಾತಾಡಬಾರ್ದು. ಮೊದಲನೇದಾಗಿ ರವಿ ಗಣಿಗ ಅವರೇ, ಬ್ಯಾನ್ ಅನ್ನೋ ಪದ ನೀವು ವಾಪಸ್ ತಗೋಬೇಕು, ಕ್ಷಮೆ ಕೇಳಬೇಕು. ಇಲ್ಲಾಂದರೆ ಯಾರ್ಯಾರ ಅಭಿಮಾನಿಗಳು ನಿಮ್ಮನ್ನು ಹಿಡಿದು ನಿಲ್ಲಿಸಿ, ಕೊಳಪಟ್ಟು ಹಿಡಿದು ಎಲ್ಲೆಲ್ಲಿ ಪ್ರಶ್ನೆ ಕೇಳ್ತಾರೋ ನಿಮಗೆ ಗೊತ್ತಿಲ್ಲ. ಅಸಹಕಾರ ಅಂತ ಮಾತ್ರ ಮಾತಾಡ್ಬೋದು, ಬ್ಯಾನ್ ಅಂತ ಮಾತನಾಡುವಾಗಿಲ್ಲ. ಇದು ಕಾನೂನು ಬಾಹಿರವಾದಂಥ ಒಂದು ವಿಷಯ. ಎರಡನೇದು, ಯಾರೋ ಒಬ್ಬರು ನಟ ಟ್ವೀಟ್ ಮಾಡಿಬಿಟ್ರು, ಹಿಂದಿ ಅವಾರ್ಡ್ಗಳು ಕೊಟ್ಟರೆ ಓಡೋಗಿ ತಗೊಂಡ್ಬಿಡ್ತಾರೆ, ಟ್ವೀಟಲ್ಲಿ ತಿರಸ್ಕಾರ ಮಾಡಿಬಿಟ್ರು, ಹಿಂದಿ ಅವಾರ್ಡ್ಗಳಾದ್ರೆ ತಗೋತಾರೆ ಅಂತ ಮಾತಾಡಿದ್ರಿ. ನಿಮಗೊಂದು ಮಾತು ಹೇಳ್ತೀನಿ.
ನೀವು ಮಾತಾಡಿರೋದು ಕಿಚ್ಚ ಸುದೀಪ ಅವ್ರ ಬಗ್ಗೆ. ಅವ್ರ ಹೆಸರನ್ನಾರು ನೀವು ತಗೋಬೋದಾಗಿತ್ತು, ಧೈರ್ಯ ಮಾಡಿ ತಗೊಂಡಿದ್ರೆ ಚೆನ್ನಾಗಿರೋದು. ಈಗ ಎಲ್ಲರ ಪರವಾಗಿ ಒಂದು ಸಮಗ್ರವಾಗಿ ಮಾತನಾಡ್ತಾ ಇದ್ದೀನಿ, ಒಂದೊಂದಕ್ಕೆ ನಿಮಗೆ ಸ್ಪಷ್ಟನೆ ಕೊಡ್ತಾ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಹೋಗ್ತಾ ಇದ್ದೀನಿ. 2004ರಿಂದ ಕಿಚ್ಚ ಸುದೀಪ್ ಅವರು ಇದುವರೆಗೂ 21 ವರ್ಷಗಳಲ್ಲಿ ಯಾವುದೇ ಅವಾರ್ಡ್ಗಳನ್ನು, ಹಿಂದಿ ಕನ್ನಡ ಯಾವುದೇ ಅವಾರ್ಡ್ಗಳನ್ನು ತಗೊಂಡಿಲ್ಲ. ಯಾಕೆ ಅವಾರ್ಡ್ ತಗೊಂಡಿಲ್ಲ? ಮೊದಲನೇದಾಗಿ ಅವರು ಇತ್ತೀಚೆಗೆ ಟ್ವೀಟ್ ಮಾಡಿದ್ದು ಪ್ರಶಸ್ತಿಯನ್ನು ನಯವಾಗಿ ನಿರಾಕರಿಸಿದ್ರು ಬಿಟ್ಟರೆ ತಿರಸ್ಕರಿಸಿದ್ದಲ್ಲ. ಹೇಗೆ ಗೌರವಯುತ ಡಾಕ್ಟರೇಟನ್ನು ಇನ್ನೂ ಹೆಚ್ಚು ಕೆಲಸ ಮಾಡೋರಿಗೆ, ಸಮಾಜದ ಮುಖವಾಗಿರೋರಿಗೆ ಕೊಡಿ ಅಂತ ಹೇಳಿದ್ರು, ಅದೇ ಥರ ಹೇಳಿದ್ರು ಯೂತ್ಸ್ಗೆ, ಯಂಗ್ಸ್ಟರ್ಸ್ಗೆ, ಯುವಕರಿಗೆ ಕೊಡಿ ಅಂತ. ಅದರ ಹಿಂದೆ ಒಂದು ಯೋಚನೆ ಇತ್ತು, ಒಂದಷ್ಟು ಅವಮಾನಗಳಿದ್ವು. ಬಹುಶಃ ನೀವು ಈವಾಗಿರೋ ಪಕ್ಷದವರೇ ಮಾಡಿದ್ರು ಅಂತ ಕಾಣುತ್ತೆ. ರಂಗ SSLC ಸಿನಿಮಾಗೆ ಅವಾರ್ಡ್ ಬರಬೇಕಾಗಿರುತ್ತೆ, ಸ್ಟೇಟ್ ಅವಾರ್ಡು. ಅದ್ರ ಹಿಂದಿನ ದಿನ ಒಂದು ಅಧಿಕೃತ ಪತ್ರ ಬರುತ್ತೆ ಇವರಿಗೆ ಸರ್ಕಾರದ ಕಡೆಯಿಂದ, ಕಿಚ್ಚ ಸುದೀಪ್ ಅವರಿಗೆ. ಏನಂತ ಬರುತ್ತೆ? ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಅಂತ. ಆದರೆ ಮರುದಿನ ಬೇರೆಯವ್ರಿಗೆ ಅವಾರ್ಡ್ ಹೋಗಿರುತ್ತೆ. ಎರಡನೇದು, ಜಸ್ಟ್ ಮಾತಲ್ಲಿ ಕಾರ್ಯಕ್ರಮಕ್ಕೆ ಅವಾರ್ಡ್ ಕಮಿಟಿಯಲ್ಲಿ ಇದ್ದವರೇ ಫೋನ್ ಮಾಡ್ತಾರೆ, ನಿಮಗೆ ಅವಾರ್ಡ್ ಕೊಡ್ತಾ ಇದ್ದೀವಿ ಅಂತ. ಆಗಲೂ ಮರುದಿನ ಬೇರೆಯವ್ರಿಗೆ ಅವಾರ್ಡ್ ಹೋಗುತ್ತೆ. ಈ ಅವಾರ್ಡ್ ಅನ್ನೋದಿದೆಯಲ್ಲ, ರಾಜ್ಯೋತ್ಸವ ಪ್ರಶಸ್ತಿ, ಸರ್ಕಾರ ಕೊಡಮಾಡುವ ಪ್ರಶಸ್ತಿಗಳಿದೆಯಲ್ಲ, ಅದು ಅಸಹ್ಯ ಹುಟ್ಟಿಸುವಷ್ಟು, ರೇಜಿಗೆ ಹುಟ್ಟಿಸುವಷ್ಟು ಲಾಬಿಗಳಿಂದ ಕೂಡಿದೆ. ಯಾಕೆ ಸ್ವಾಮಿ ನೀವು 2024 ತನಕ ಇನ್ನೂ ಅವಾರ್ಡ್ಗಳನ್ನೇ ಕೊಟ್ಟಿಲ್ಲ, ಹಾಗೆ ಕೂತಿದ್ದೀರಾ? ಯಾಕೆ ಸಬ್ಸಿಡಿಗಳು ಕೊಟ್ಟಿಲ್ಲ? ದಯವಿಟ್ಟು ಹೋಗಿ ಶಾಸಕರು, ನೀವು ಹೋಗ್ಬಿಟ್ಟು ಏನೇನು ರಾಜಕೀಯ ನಡೆಯುತ್ತೆ, ಏನೇನು ಅಸಹ್ಯವಾದ ಲಾಬಿಗಳು ನಡೀತವೆ. ಸ್ಟೇಟ್ ಅವಾರ್ಡ್ ಅಂದರೆ ಎಷ್ಟು ಅಸಹ್ಯ ಆಗಿದೆ. ಯಾಕೆ ಸೂಕ್ಷ್ಮವಾದ ಕಲಾವಿದರುಗಳು ಸ್ಟೇಟ್ ಅವಾರ್ಡ್ಗಳನ್ನು ತಗೊಳ್ಳೋದೇ ಇಲ್ಲ? ಯಾಕೆ ಅವರ ಅವಾರ್ಡ್ ಫಂಕ್ಷನ್ಗಳಿಗೆ ಬರಲ್ಲ? ಯಾಕೆ ಅವಾರ್ಡ್ಗಳು ಅಂದ್ರೆ ಅಷ್ಟು ಅಸಹ್ಯ ಪಡ್ತಾರೆ ಅನ್ನೋದನ್ನು ಹೋಗಿ ವಿಚಾರಿಸಿ ನೋಡಿ. ಅವಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ಯಾಕೆ ಕೋರ್ಟ್ಗಳಿಗೆ ಹೋಗುತ್ತೆ, ಯಾಕೆ ಲಾಬಿಗಳು ನಡೆಯುತ್ತೆ, ಎಂಥ ಜಾತಿ ವ್ಯವಸ್ಥೆ ನಡೆಯುತ್ತೆ, ಇನ್ನೊಂದು ನಡೆಯುತ್ತೆ ಅಂತ ನೋಡಿ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ಒಬ್ಬರು ಫೋನ್ ಮಾಡ್ತಾರೆ, ನಿಮಗೆ ಅವಾರ್ಡ್ ಕೊಡಿಸ್ತಾ ಇದೀವಿ ಅಂತ. ಒಬ್ಬರು ಪತ್ರಕರ್ತರು, ಇಡಿಯಟ್, ಫೋನ್ ಇಡೋ, ನೀನೇ ನನಗೆ ಅವಾರ್ಡ್ ಕೊಡಿಸೋದು ಅಂತ ಅವಾರ್ಡ್ ತಿರಸ್ಕಾರ ಮಾಡ್ತಾರೆ. ಇದು ದೊಡ್ಡ ಲಾಬಿಗಳಿದೆ. ನಿಮ್ಮ ಯೋಗ್ಯತೆಗೆ ಇನ್ನೂ ಸಬ್ಸಿಡಿ ಕೊಡೋಕ್ಕಾಗಿಲ್ಲ. ಅವಾರ್ಡ್ಗಳನ್ನು 2023 ತನಕ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ನೆಟ್ಟಿಗೆ ಒಂದು ಫಂಕ್ಷನ್ ಮಾಡೋಕ್ಕೆ ಬರಲ್ಲ. 2 ವರ್ಷದಿಂದ ನೀವು ಫಿಲಂ ಫೆಸ್ಟಿವಲ್ ಬಗ್ಗೆ ಆಮೇಲೆ ಬರ್ತೀನಿ, GKVK ಸಭಾಂಗಣದಲ್ಲಿ ಮಾಡಿದ್ರಿ, ಇನ್ನೆಲ್ಲೋ RT ನಗರದಲ್ಲಿ ಮಾಡಿದ್ರಿ, ಭದ್ರಾವತಿ ಲೋಕನಾಥ್ ಅವ್ರ ರಸಮಂಜರಿ ಕಾರ್ಯಕ್ರಮ ಇದಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ಅಷ್ಟು ಕೆಟ್ಟದಾಗ ಕಾರ್ಯಕ್ರಮ ಮಾಡಿದ್ರಿ. ನಿಮ್ಮ ಫಂಡ್ ಎಷ್ಟು ಮಿಸ್ಯೂಸ್ ಆಗುತ್ತೆ ಇದೆಲ್ಲ ನಿಮಗೆ ಗೊತ್ತೇ ಇಲ್ಲ. ನೀವು ಸುಮ್ಮನೆ ಮಾತಾಡ್ತಾ ಇದ್ದೀರಾ ಹಿಟ್ಲರ್ಗಳ ಥರ. ಅವಾರ್ಡ್ ಕಿಚ್ಚ ಸುದೀಪ್ ಅವರು ತಗೊಳ್ಳೋದಲ್ಲಿರೋದಕ್ಕೆ ಕಾರಣ ನಿಮ್ಮದೇ ಸರ್ಕಾರ ಇತ್ತು ಅವಾಗ. ರಂಗ SSLC ಮತ್ತು ಜಸ್ಟ್ ಮಾತಲ್ಲಿ ಸಮಯದಲ್ಲಿ ನೀವು ಮಾಡಿದ ಅವಮಾನಗಳು. ಯಾರಾದರೂ ಇವತ್ತೊಬ್ಬರು ಅವಾರ್ಡ್ ತಗೊಳ್ಳಲ್ಲ ಅಂತ ಹೇಳಿದ್ರೆ ನಾನು ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಇವ್ರನ್ನ ಮಾತ್ರ ಅಲ್ಲ, ಯಾವುದೇ ಕಲಾವಿದರಾಗಿರಲಿ. ಯಾಕೆಂದರೆ ಅವಾರ್ಡ್ಗಳು ಆ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಇದು ನಿಮಗೆ ಮಾಹಿತಿ ಇಲ್ಲ. ನಿಮಗೆ ಈಗ ಅವರ ಅಭಿಮಾನಿಗಳು, ನೀವು ಮಂಡ್ಯದಲ್ಲಿ ಹೋದರೂ ಕೇಳ್ತಾರೆ, ಬೆಂಗಳೂರಿಗೆ ಬಂದರೂ ಕೇಳ್ತಾರೆ, ನೀವು ಎಲ್ಲೇ ಹೋದರೂ ನಿಮಗೊಂದು ಪ್ರಶ್ನೆಯನ್ನು ಕೇಳುವ ಒಂದು ಅಭಿಯಾನ ಶುರುವಾಗುತ್ತೆ. ಅದು ನನ್ನಿಂದ ಶುರುವಾಗ್ತಾ ಇದೆ. 2004ರಿಂದ ಕಿಚ್ಚ ಸುದೀಪ್ ಅವರು ಯಾವ್ಯಾವ ಅವಾರ್ಡ್ ತಗೊಂಡಿದ್ದಾರೆ ನೀವು ಹೇಳಬೇಕು. ಏನೋ ಬಾಯಿ ಬೇದಿ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಹಿಂದಿ ಅವಾರ್ಡ್ ಕೊಟ್ಟರೆ ಓಡೋಗ್ತಾರೆ, ಅದು ತಗೋತಾರೆ. ಎಷ್ಟು ರಿಜೆಕ್ಟ್ ಮಾಡಿದ್ದಾರೆ ಅಂತ ಅದು ನಿರಾಕರಣೆ. ಏನು ಸಮಗ್ರ ಕಾರಣ, ಸಮಚಿತದಿಂದ ಕಾರಣ ಕೊಟ್ಟು ರಿಜೆಕ್ಟ್ ಮಾಡಿದ್ದಾರೆ, ಅದನ್ನು ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಆದರೆ ನೀವು ಯಾವ ಅವಾರ್ಡನ್ನು ತಗೊಂಡಿದ್ದಾರೆ ಅಂತ ನೀವು ಜನರಿಗೆ ಹೇಳದೆ ಹೋದರೆ ಅಲ್ಲಿ ತನಕ ಅವ್ರ ಅಭಿಮಾನಿಗಳು ನಿಮ್ಮನ್ನು ಬಿಡಲ್ಲ. ಇದು ಮೊದಲನೇದಾಗಿ ಹೇಳ್ತಾ ಇದ್ದೀನಿ. ವಿಷಯ ತಿಳ್ಕೊಳ್ಳೋದಲ್ಲೇ ಮಾತಾಡಿದ್ರಿ. ಎರಡನೇದು, ಕನ್ನಡ ರಾಜ್ಯೋತ್ಸವ, ಕನ್ನಡದ ವಿಷಯ ಏನೋ ಒಂದಷ್ಟು ಮಾತಾಡ್ಬಿಟ್ಟಿದ್ದೀರಾ. ನೀವೇನೋ ಕನ್ನಡ ಸಾರಸ್ವತ ಲೋಕಕ್ಕೆ, ಕರ್ನಾಟಕದ ಜನಮಾನಸಕ್ಕೆ ನಿಮ್ಮ ಕೊಡುಗೆ ತುಂಬ ಅಪಾರವಾದದ್ದು, ಒಪ್ಕೊಳ್ಳೋಣ. ಬುರ್ಜ್ ಖಲೀಫಾದ ಮೇಲೆ ಹೋಗಿ ಕನ್ನಡ ಬಾವುಟ ಆರಿಸಿ ಬರ್ತೀರಾ? ದುಬೈ ಸರ್ಕಾರದಲ್ಲಿ ಜೈಲಿಗೆ ಹೋಗ್ಬೇಕಾಗುತ್ತೆ ನೀವು. ಅಂಥದ್ದೊಂದು ಸಾಹಸ ಮಾಡೋಕ್ಕೆ ಶಕ್ತಿ ಬೇಕು, ಅದಕ್ಕೊಂದು ಕನ್ನಡದ ಅಸ್ಮಿತೆ ಬೇಕು, ತಲೆ ಬೇಕು. ಎಷ್ಟು ಕನ್ನಡದ ಶಾಲೆಗಳ ದತ್ತು ತಗೊಂಡು ನಡೆಸ್ತಾ ಇದ್ದೀರಾ ನೀವು? ಕೋವಿಡ್ ಸಂದರ್ಭದಲ್ಲಿ ಏನೇನು ಮಾಡಿದ್ರು ಕಿಚ್ಚ ಸುದೀಪ್ ಅವರು? ಇದೆಲ್ಲದರ ಆಚೆಗೆ ಸಾಹಿತ್ಯ ಲೋಕವು ತುಂಬ ಮುಖ್ಯ, ರಂಗಭೂಮಿಯೂ ತುಂಬ ಮುಖ್ಯ, ಸಿನಿಮಾ ಕ್ಷೇತ್ರವೂ ತುಂಬ ಮುಖ್ಯ, ಹಾಗೆ ರಾಜಕಾರಣವೂ ತುಂಬ ಮುಖ್ಯ. ಯಾಕಂದರೆ ನೀವು ಆಡಳಿತದಲ್ಲಿ ಇರ್ತೀರ, ಅಧಿಕಾರದಲ್ಲಿ ಇರ್ತೀರ. ಅಷ್ಟು ಬಿಟ್ಟರೆ ಈ ಜಗತ್ತಿನ ಪ್ರತಿಯೊಂದು ವಿಭಾಗವೂ ಅವ್ರವ್ರಿಗೆ ಮುಖ್ಯ ಆಗಿರುತ್ತೆ. ಹೀಗೆಳಿಬಾರ್ದು. ಅವರು ನೀವೇನೋ ನಿಮ್ಮನೆ ಆಳುಗಳಲ್ಲ ಇವರೆಲ್ಲ. ನೀವು ವಿಧಾನಸೌಧದ ಮೆಟ್ಲ ಮೇಲೆ ಕಾರ್ಯಕ್ರಮ ಮಾಡಿದ್ರು ಅಂದ ತಕ್ಷಣ ಓಡ್ ಬರಬೇಕಾಗಿಲ್ಲ. ಅದನ್ನು ಆಮೇಲೆ ವಿಷಯಕ್ಕೆ ಬರ್ತೀನಿ. ಸಾಧು ಕೋಕಿಲ ಅವರು ತಪ್ಪಿದೆ ಇಲ್ಲಿ. ಪಾಪ ನಿಮ್ಗಳಿಗೆ ಮಾಹಿತಿ ಇಲ್ಲ, ಹಿಟ್ಲರ್ಗಳ ಥರ ಆಡ್ತಾ ಇದ್ದೀರಾ. ಮೊದಲು ಯಾವೊಬ್ಬ ಮನುಷ್ಯ ಕನ್ನಡಕ್ಕೆ ಏನಾಗಿದೆ, ಹಿಂದಿ ರಾಷ್ಟ್ರ ಭಾಷೆ ಅಂತ ಅಜಯ್ ದೇವಗನ್ ಹೇಳಿದಾಗ, ಇದೀ ಹಿಂದಿ ಸಂಸ್ಕೃತಿನ, ಹಿಂದಿ ಕಲ್ಚರ್ನ, ಹಿಂದಿ ಸಿನಿಮಾ ಲ್ಯಾಂಡ್ನ ಎದುರಾಕೊಂಡು ಯಾರು ಮಾತಾಡಿದ್ರು?
ಎಲ್ಲಿದ್ರಿ ನೀವು ಅವಾಗ? ಮನೆ ಮನೆಗೆ ಕನ್ನಡದ ಬಾವುಟ ಅಭಿಯಾನಗಳನ್ನು ಯಾರು ಮಾಡ್ತಾರೆ? ಯಾರು ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ? ಯಾವ್ಯಾವ ನಟರಿದ್ದಾರೆ? ಕನ್ನಡಕ್ಕೆ ಅವ್ರ ಕೊಡುಗೆಗಳೇನಿರುತ್ತೆ? ಕನ್ನಡದಿಂದಾನೇ ಇವರೆಲ್ಲ ಬೆಳೆದಿರೋದು. ಕನ್ನಡಕ್ಕಿಂತ ದೊಡ್ಡವ್ರು ಯಾರೂ ಅಲ್ಲ. ಆದರೆ ಮಾತನಾಡುವಾಗ ನಿಮಗೊಂದು ಯೋಗ್ಯತೆ ಇರಬೇಕು, ನಿಮಗೊಂದು ಮನ್ನಣೆ ಇರಬೇಕು, ನಿಮಗೊಂದಷ್ಟು ಮಾಹಿತಿ ಇರಬೇಕು. ಈಗ ನೀವು ಚಾನಲ್ ನಡೆಸ್ತಾ ಇದ್ರೆ ನಿಮ್ಮ ಚಾನಲ್ನ ಕಟ್ಟ ಕಡೆಯ ವರದಿಗಾರನ ಕೇಳಿದ್ರು ಒಂದಷ್ಟು ಮಾಹಿತಿ ಕೊಟ್ಟಿರೋರು ನಾವು. ಡೋಂಟ್ ಕಾಪಿ ಅಂಬರೀಷ್. ಮಂಡ್ಯದಿಂದ ಬಂದಿದ್ದೀರಾ ಅಂದ ತಕ್ಷಣ ಆ ರಾಜಕಾರಣ ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಸ್ವಲ್ಪ ಗಮನ ಇಟ್ಕೊಂಡು ಮಾತನಾಡ್ಬೇಕು ನೀವು. ಆಮೇಲೆ ಮೇಕೆದಾಟು ಅಂತ ಒಂದು ಯೋಜನೆಯನ್ನು ಕಾಂಗ್ರೆಸ್ ಪಕ್ಷ ಶುರು ಮಾಡುತ್ತೆ. ಅದರ ಬಗ್ಗೆ ನನಗೆ ನಿಮಗಿಂತ ಹೆಚ್ಚು ಮಾಹಿತಿ ಇದೆ. ನಾನು ಆವಾಗ ಬಿಗ್ ಬಾಸಿಂದ ಬಂದಿದ್ದೆ. ನನಗೂ DK ಶಿವಕುಮಾರ್ ಅವರ ಆಫೀಸಿಂದ ಕರೆ ಬಂದಿತ್ತು ಪಾದಯಾತ್ರೆಗೆ ಬರೋಕ್ಕೆ. ಆವಾಗ ಕೋವಿಡ್ ತುಂಬ ತೀವ್ರ ಥರದಲ್ಲಿತ್ತು. ಹಾಗಾಗಿ ನಾವು ಬೇರೆ ಥರದಲ್ಲಿ ಸಪೋರ್ಟ್ ಮಾಡಿದ್ವಿ. ಆ ಯೋಜನೆ ಬಗ್ಗೆ ನನಗೆ ಇವತ್ತು ಗೌರವ ಇದೆ, ನನಗೆ ಒಮ್ಮತ ಇದೆ ಅದರ ಬಗ್ಗೆ. ಒಂದು ಪಕ್ಷದ ಕಾರ್ಯಕ್ರಮಕ್ಕೆ ಸಿನಿಮಾದವ್ರು ಬರಲಿಲ್ಲ ಅಂತ ನೀವು ಅಧಿಕಾರಕ್ಕೆ ಬಂದಾಗ ಸೇಡಿನ ರಾಜಕಾರಣ ಮಾತಾಡೋದಿದೆಯಲ್ಲ, ಇದು ತಮಿಳುನಾಡು ಮಾದರಿ ಆಗುತ್ತೆ. ಇಲ್ಲಿ ಯಾರೂ ಸಹಿಸ್ಕೊಳ್ಳಲ್ಲ ಇದನ್ನು. ಕಾಂಗ್ರೆಸ್ ಪಕ್ಷ 100 ಕಾರ್ಯಕ್ರಮ ಮಾಡುತ್ತೆ, BJP ಪಕ್ಷ 100 ಕಾರ್ಯಕ್ರಮ ಮಾಡುತ್ತೆ, JDS 100 ಕಾರ್ಯಕ್ರಮ ಮಾಡುತ್ತೆ. ಅದಕ್ಕೆಲ್ಲ ಸಿನಿಮಾದವ್ರು ಹೋಗಬೇಕು ಅಂತೇನು ಕಾನೂನಿಲ್ವಲ್ಲ. DK ಶಿವಕುಮಾರ್ ಅವರೇ, ಗಣಿಗ ರವಿ ಅವರೇ, ಇದವ್ರ ಕಾನೂನಿದೆಯಾ? ಸಾಧು ಕೋಕಿಲ ಅವರಿಗೆ ನಿಮ್ಮ ಪಕ್ಷದ ಬಗ್ಗೆ ಒಲವಿತ್ತು, ಬಂದರು, ರಸಮಂಜರಿ ನಡೆಸಿದ್ರು, ಪಾದಯಾತ್ರೆ ಮಾಡಿದ್ರು, ಉರುಳ್ಕೊಂಡು ಬೆಂಗಳೂರು ತನಕ ಬಂದರು, ಕಟ್ ಮಾಡಿದ್ರೆ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾಗಿದ್ದರು ಅಲ್ವಾ? ಅದು ಅವರಿಷ್ಟ. ಅದು ನಿಮ್ಮ ಪಕ್ಷ ಸಂಘಟನೆ ಮಾಡುವ ಕಾರ್ಯಕ್ರಮಗಳಿಗೆ ಬಂದಿಲ್ಲ ಅನ್ನೋ ಕಾರಣಕ್ಕೆ ಇವ್ರು ಯಾರಿಗೂ ಕನ್ನಡದ ಮೇಲೆ ಪ್ರೀತಿ ಇಲ್ಲ ಅಂತ ಮಾತಾಡ್ಬಿಟ್ರೆ ಹಿಟ್ಲರ್ಗಳ ನೀವು? ನಿಮ್ಮ ಸೌಂಡ್ ಹಿಟ್ಲರ್ಗಳ ಥರ ಇದೆ ಚಿತ್ರರಂಗದವ್ರ ಮೇಲೆ. ಕಾಂಗ್ರೆಸ್ 1000 ಕಾರ್ಯಕ್ರಮ ಮಾಡುತ್ತೆ, BJP 1000 ಕಾರ್ಯಕ್ರಮ ಮಾಡುತ್ತೆ. ಅದಕ್ಕೆ ಬರಬೇಕು ಅಂತ ರೂಲ್ಸ್ ಇಲ್ಲ, ಕಾನೂನಿಲ್ಲ. ಅದು ಅವ್ರವ್ರ ಇಷ್ಟ. ನೀವು ಒಳಗೊಳ್ಳುವಿಕೆ, ನೀವು ಹೇಗೆ ಒಳಗೊಳ್ತಾ ಇದ್ದೀರಾ ಅವ್ರನ್ನೆಲ್ಲ ಅನ್ನೋದ್ರ ಮೇಲೆ ಹೋಗುತ್ತೆ. DK ಶಿವಕುಮಾರ್ ಅವರಿಗೆ ಸಾಧು ಕೋಕಿಲ್ ಅವರು ಏನು ಇನ್ಫಾರ್ಮೇಷನ್ ಫೀಡ್ ಮಾಡಿದ್ರೋ ಗೊತ್ತಿಲ್ಲ. ಒಂದಷ್ಟು ಹಿಟ್ಲರ್ ಥರ ಮಾತನಾಡಿದ್ದಾರೆ. ನೀವು ಅದನ್ನು ಫಾಲೋ ಮಾಡಿದ್ದೀರಾ ಗಣಗ ರವಿ ಅವರೇ. ನಾನು ಹೇಳ್ತಾ ಇದ್ದೀನಿ, ಅಭಿಮಾನಿಗಳು 100% ನಿಮ್ಮನ್ನು ಕೊಳ್ಪಟ್ಟು ಹಿಡಿದು ಕೇಳ್ತಾರೆ, ದಾರಿಲಿ ಕೇಳ್ತಾರೆ. ಇನ್ನು ಉತ್ತರ ಕೊಡಬೇಕು ನೀವು ಎಲ್ಲರಿಗೂ. ಆ ಸ್ಥಾನಕ್ಕೆ ಬಂದು ನಿಂತುಬಿಟ್ರಿ ನೀವೇನೆ, ಮಾಹಿತಿ ಕೊರತೆ ಇಟ್ಕೊಂಡು ಮಾತಾಡ್ಬಿಟ್ಟು. ನಿಮ್ಮ ಪಕ್ಷ ಮಾಡೋ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬರಬೇಕು ಅಂತ ರೂಲ್ಸ್ ಇಲ್ಲ. ಮೂರನೇದು, ಇದೇನೋ ನಟ್ಟು ಬೋಲ್ಟು ಅಂತ ಬರ್ತಾ ಇದೆ, ಫಿಲಂ ಫೆಸ್ಟಿವಲ್ ಅಂತ ಬರ್ತಾ ಇದೆ. ನಾನು 2 ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕನ್ನಡ ನಾಡಲ್ಲಿ ನಡೆದಾಗ ಆರ್ಗನೈಸೇಷನ್ ಕಮಿಟಿಲಿ ಕೆಲಸ ಮಾಡಿದ್ದೀನಿ. ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಜೂರಿಯಾಗಿ ಕೆಲಸ ಮಾಡಿದ್ದೀನಿ. ಒಬ್ಬ ನಿರ್ದೇಶಕ ಆಗಿದ್ದೀನಿ. ಇವಾಗಲೂ 7 ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ರೈಟರ್ ಆಗಿದ್ದೀನಿ, ಆ್ಯಕ್ಟರ್ ಆಗಿದ್ದೀನಿ, ಡೈರೆಕ್ಟರ್ ಆಗಿದ್ದೀನಿ. ನನಗಂತೂ ಯಾವುದೇ ಒಂದು ವಾಟ್ಸಪ್ಪಲ್ಲೂ ಕೂಡ ಒಂದು ಇನ್ವಿಟೇಷನ್ ಬಂದಿಲ್ಲ, ಯಾವುದೇ ಮಾಹಿತಿ ಕೂಡ ಇಲ್ಲ. ಆದರೆ ನಮ್ಮ ಗ್ರೂಪ್ಗಳಲ್ಲಿ ನಮ್ಮ ಕಿವಿಗೆ ಬೀಳ್ತಾ ಇರೋದು ಸಾಧು ಕೋಕಿಲ ಅವರು ನಡೆಸ್ತಾ ಇರುವ ಈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಏನಿದೆ ಅದರಲ್ಲಿ ನಡೀತಾ ಇರುವ ಲಾಬಿಗಳು, ಸಿನಿಮಾಗಳ ಆಯ್ಕೆ ಲಾಬಿಗಳು, ಬೇರೆದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಬಿಟ್ಟರೆ ಕಿಚ್ಚ ಸುದೀಪ್ ಅವ್ರಿಗೆ, ಯಶ್ ಅವ್ರಿಗೆ, ಉಪೇಂದ್ರ ಅವ್ರಿಗೆ ನೀವು ಇನ್ವಿಟೇಷನ್ ಕೊಟ್ಟಿದ್ದೀರಾ? ನಿಮಗೊಂದು ಚಾಲೆಂಜ್ ಮಾಡ್ತೀನಿ ರವಿಗಣಿಗ. ಒಂದು ಇನ್ವಿಟೇಷನ್ ಕೊಟ್ಬಿಟ್ಟಿದ್ದಾರೆ ಕೇಳಿ, ಒಂದು ಆಹ್ವಾನ ಕೊಟ್ಬಿಟ್ಟಿದ್ದಾರೆ ಕೇಳಿ ಸಾಧು ಕೋಕಿಲ ಅವರು. ಏನೇನು ನಡೆಯುತ್ತೆ ಚಲನಚಿತ್ರ ಅಕಾಡೆಮಿಯಲ್ಲಿ? ಎಷ್ಟು ಅಪಭ್ರಂಶಗಳು ನಡೀತವೆ ನಿಮಗೆ ಗೊತ್ತಾ? ಅದರ ಹಿಂದಿನ ರಾಜಕಾರಣಗಳೇನು ಗೊತ್ತಾ? ನಿಮ್ಮ ರಾಜಕಾರಣದ ಕ್ಷೇತ್ರಗಳಿಗಿಂತ ಹೆಚ್ಚು ನಡೆಯುತ್ತಿಲ್ಲ ರಾಜಕಾರಣ. ಇಲ್ಲಿ ಯಾರು ಕರೆದಿಲ್ಲ. ಇದು ಯಾವುದು ಕಡಾಖಂಡಿತ ಅಲ್ಲ. ವಿಧಾನಸೌಧದ ಮೆಟ್ಲ ಮೇಲೆ ಮಾಡಿ ಅಂತ ಹೇಳೋದಕ್ಕೆ ನಿಮಗೇನು ಯಾರು ಬಂದು ಗೋಗರ್ದಿಲ್ಲ. ನಿಮಗೆ ಚಿತ್ರರಂಗದವರಿಂದ ಪಬ್ಲಿಸಿಟಿ ಬೇಕು, ನಿಮ್ಮ ಪಕ್ಷಕ್ಕೆ ಒಳ್ಳೆ ಹೆಸರು ಬರಬೇಕು, ನೀವು ಮಾಡ್ಕೋತೀರ ಹ್ಯಾಂಡ್ ಇನ್ ಗ್ಲೌಸ್ ಥರ. ಇಲ್ಲಿ ಸಿನಿಮಾದವರು ಬೇಕು, ರಾಜಕಾರಣದವರು ಬೇಕು, ರಂಗಭೂಮಿಯವರು ಬೇಕು, ಸಾಹಿತ್ಯದವರು ಬೇಕು. ಎಲ್ಲರಿದ್ರೆ ಒಂದು ಸಮಾಜ ಆಗೋದು. ಇಲ್ಲದೆ ಹೋದ್ರೆ ಆಗೋದಿಲ್ಲ ಅದು. ನೀವು ಅಧಿಕಾರದಲ್ಲಿದ್ದೀರಿ ಅಂದ ತಕ್ಷಣ ಹಿಟ್ಲರ್ ಆಗಿ ಪರಿವರ್ತನೆ ಆಗೋಕ್ಕಾಗಲ್ಲ. ನೀವು BJPಯವರು ಇದ್ರು ಅವರು ಆಗೋಕ್ಕಾಗಲ್ಲ, ಕಾಂಗ್ರೆಸ್ನವರಿದ್ರು ಅವರಿದ್ರು ಆಗೋಕ್ಕಾಗಲ್ಲ. ಚಲನಚಿತ್ರೋತ್ಸವದ ಅಪಭ್ರಂಶಗಳ ಬಗ್ಗೆ ಯಾರು ಮಾತನಾಡ್ತಾರೆ? ನಮಗೆ ಒಂದು ಇನ್ವಿಟೇಷನ್ ಇಲ್ಲ. ಕಿಚ್ಚ ಸುದೀಪ್ ಅವ್ರಿಗೆ ಬಿಡಿ, ಯಶ್ ಅವ್ರಿಗೆ ಬಿಡಿ. ನೀವು ಸಾಧು ಕೋಕಿಲ ಅವ್ರಿಗೆ ಎಲ್ಲರನ್ನೂ ಒಳಗೊಳ್ಳಕ್ಕಾಗ್ತಾ ಇಲ್ಲ, ಎಲ್ಲರನ್ನೂ ಕರೆದುಕೊಳ್ಳಕ್ಕಾಗ್ತಾ ಇಲ್ಲ, ಎಲ್ಲರನ್ನೂ ತಪ್ಪಿಕೊಳ್ಳಕ್ಕಾಗ್ತಾ ಇಲ್ಲ, ಹಬ್ಕೊಳ್ಳಕ್ಕಾಗ್ತಾ ಇಲ್ಲ, ಒಂದು ಚಿತ್ರೋತ್ಸವನ ಸಕ್ಸಸ್ಫುಲ್ ಮಾಡೋಕ್ಕಾಗ್ತಾ ಇಲ್ಲ. ಅವರ ಅಸಹಾಯಕತೆಗೆ, ಅವ್ರು ಮಾಡಿರೋ ಎಡವಟ್ಟುಗಳಿಗೆ ನೀವು ಇಡೀ ಚಿತ್ರರಂಗನ ಬೈತೀರಾ? ಸಾಧು ಕೋಕಿಲ ಅವ್ರಿಗೆ ರಾಜಕಾರಣಿನ, ಸಿನಿಮಾದವರ, ಏನಾಗಿ ಉಳಿದಿದ್ದಾರೆ ಗೊತ್ತಿಲ್ಲ. ಅವರು ಸಂಪೂರ್ಣವಾಗಿ ಯಾವುದಾಗಿದ್ದಾರೆ ಗೊತ್ತಿಲ್ಲ, ಅಥವಾ ಎರಡೂ ಆಗಿದ್ದಾರೆ ಗೊತ್ತಿಲ್ಲ. ಅವರೇ ಒಂದು ಚಾನಲಲ್ಲಿ ಹೇಳಿಕೆ ಕೊಡ್ತಾರೆ, ಈ ಸೂಪರ್ ಸ್ಟಾರ್ಗಳನ್ನು ಕರೆದ್ರೆ 20-30 ಜನ ಬರ್ತಾರೆ, ಇನ್ನೇನು ಅವರೊಬ್ಬರೇ ಬರ್ಬೇಕಾ ನಡ್ಕೊಂಡು ಮನೆಯಿಂದ?
ಅವರಿಗೆ ಆಸನದ ವ್ಯವಸ್ಥೆಗಳು ನಮಗೆ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ ನಮಗೆ ಅಂತ ಹೇಳ್ತಾರೆ. ಈ ಎರಡರಲ್ಲಿ ಯಾವುದ್ರಿ ಸತ್ಯ? ನೀವು ಕರೆದಿಲ್ಲ ಅನ್ನೋದು ಸತ್ಯನಾ, ಅಥವಾ ಅವ್ರು ಬಂದಿಲ್ಲ ಅನ್ನೋ ಸತ್ಯನಾ, ಅಥವಾ ನೀವು ಮಾತನಾಡೋ ಥರದ ಅಪಭ್ರಂಶಗಳ ಸತ್ಯನಾ? ಆಯಿತು, ಈಗ ಸ್ಟಾರ್ಗಳು ಬಂದಲ್ಲಿ ಏನು ಮಾಡಬೇಕು? ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅವ್ರನ್ನ ಒಳಗೊಳ್ಳಕ್ಕೆ ನೀವೇನು ಮಾಡ್ತಾ ಇದ್ದೀರಾ? ಅವ್ರ ಜೊತೆ ಹೊಸ ನಾಯಕ ನಟರುಗಳ ಜೊತೆ ಒಂದು ವಿಚಾರ ಸಂಕಿರಣ ಇಡ್ತಾ ಇದ್ದೀರಾ? ಹೊಸದಾಗಿ ಸಿನಿಮಾ ಬಂದಿರೋರಿಗೆ, ಕಲಾವಿದರುಗಳಿಗೆ ಒಂದು ಸಂವಾದ ಇಡ್ತಾ ಇದ್ದೀರಾ? ಅವ್ರನ್ನ ಒಳಗೊಳ್ತಾ ಇದ್ದೀರಾ? ಭಾಗವಹಿಸೋಕೆ ತಗೋತಾ ಇದ್ದೀರಾ? ಏನೂ ಇಲ್ಲ. ನಿಮಗೆ ಪ್ರೋಗ್ರಾಮ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಬರ್ತಾ ಇಲ್ಲ. ಅದೇ ಚರ್ವಿತ ಚರ್ವಣ ಲಾಬಿ ಕಾರ್ಯಕ್ರಮ, ಗುಡ್ ಪಾರ್ಟಿ ಮುಗಿದೋಗುತ್ತೆ. ಇದೇ ತಾನೇ ನಡೆಯೋದು ಚಲನಚಿತ್ರೋತ್ಸವ ಅಂದರೆ. ಯಾವ್ಯಾವ ಥರದ ಸಿನಿಮಾಗಳು ಬರ್ತಾ ಇದೆ ಗೊತ್ತಾಗ್ತಾ ಇದೆಯಾ ನಿಮಗೆ? ಎಷ್ಟು ಸಿನಿಮಾ ಆಸಕ್ತ ಸ್ಟೂಡೆಂಟ್ಸ್ಗಳಿದ್ದಾರೆ ಕರ್ನಾಟಕದಲ್ಲಿ, ಅವ್ರ ಮನಸ್ಸು ಎಳಿತಾ ಇದ್ದೀರಾ? ಒಂದು ದುಡ್ಡು ಹೊಡೆಯೋ ಕಾರ್ಯಕ್ರಮ ಇದು. ಇದ್ರ ಬಗ್ಗೆ ಮಾತಾಡಿದ್ರೆ ತುಂಬ ದೊಡ್ಡ ದೊಡ್ಡ ವಿಷಯಗಳಿದೆ. ಇದಕ್ಕೆ ನೀವು ಪಾಲ್ದಾರರು, ಡಿ ಕೆ ಶಿವಕುಮಾರ್ ಅವರು ಪಾಲ್ದಾರರು. ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಇನ್ನೂ DCM ಈಗಲೇ ಹೆಂಗೆ ಮಾತಾಡ್ತಾ ಇದ್ದಾರೆ. ರವಿ ಗಣಿಗ ಅವರೇ, ನೀವು ಮರ್ತು ಬಿಟ್ರಿ ಡಿ ಕೆ ಸುರೇಶ್ ಅವ್ರಿಗೆ ಏನಾಯ್ತು ಅಂತ. ಈ ಟೋನ್ಗೆ ಹಂಗಾಗಿದ್ದು. ನೀವೆಲ್ಲ, ನಿಮ್ಮನ್ನು ನಾವು ತುಂಬ ಪ್ರೀತಿಸ್ತೀವಿ, ಅಭಿಮಾನಿಸುವಂಥ ರಾಜಕಾರಣಿಗಳು. ನೀವು ಐಡಿಯಾಲಜಿ ಕಾರಣಕ್ಕೆ ನೀವು ಕೆಟ್ಟ ಐಡಲ್ಗಳಾಗಬಾರ್ದು. ಎಲ್ಲ ಮಾತಾಡಿಕೊಂಡು ನಟ್ಟು ಬೋಲ್ಟೋ ಲೆವೆಲಿಗೆ ಮಾತಾಡಬಾರ್ದು. ಯಾರಪ್ಪನ ಮನೆ ಸ್ವತ್ತು ಅಲ್ಲ ರಾಜಕಾರಣ, ನಿಮ್ಮಪ್ಪನ ಮನೆ ಸ್ವತ್ತು ಅಲ್ಲ ವಿಧಾನಸೌಧ, ಸಿನಿಮಾನೂ ಯಾರಪ್ಪನ ಮನೆ ಸ್ವತ್ತು ಅಲ್ಲ. ನಿಮ್ಗೆಲ್ಲರನ್ನೂ ಒಳಗೊಳ್ಳೋಕ್ಕೆ ಆಗ್ತಾ ಇಲ್ಲ. ಎಲ್ಲರನ್ನೂ ಒಂದು ಗುಂಪಾಗಿ ಸೇರ್ಸೋಕ್ಕಾಗ್ತಾ ಇಲ್ಲ ನಿಮ್ಮ ಕೈಲಿ, ನಿಮ್ಮ ಅಕಾಡೆಮಿ ಕೈಲಿ ಆಗ್ತಾ ಇಲ್ಲ. ಕೋವಿಡ್ ಕಾಲದಿಂದನೂ ಹಗರಣಗಳು ನಾನು ಹೇಳಬಲ್ಲೆ ಏನೇನಾಗಿದೆ ಅಂತ. ದೊಡ್ಡ ಸೀನಿಯರ್ ಪ್ರೊಡ್ಯೂಸರ್ಸ್ಗಳನ್ನ ಸಾಲು ಭಿಕ್ಷುಕರ ಥರ ನಿಲ್ಲಿಸಿದ್ರಿ ನೀವು ಫಿಲಮ್ ಚೇಂಬರ್ ಮುಂದೆ. 4,000 ರೂಪಾಯಿದ ರೇಷನ್ ಕಿಟ್ ಕೊಡ್ತೀನಿ ಅಂತ ದೊಡ್ಡ ವಿವಾದಗಳಾಗಿದೆ. ಈ ಅಕಾಡೆಮಿ ರಾಜಕಾರಣ ಅಂದ್ರೇನು, ಚೇಂಬರ್ ರಾಜಕಾರಣ ಅಂದ್ರೇನು, ನಿಮ್ಗಳ ಕಥೆ ಏನು? ನಿಮಗೂ ಸರ್ಕಾರಕ್ಕೆ ಇರೋ ಬ್ರಿಡ್ಜ್ ಅದು ಅಕಾಡೆಮಿ ಏನು ಕೆಲಸ ಮಾಡ್ತಾ ಇದೆ? ಇದೆಲ್ಲ ಯೋಚನೆ ಮಾಡಿ ಮಾತನಾಡಬೇಕಾದಂಥ ವಿಚಾರ. ಇನ್ನು ರಮ್ಯಾ ಅವ್ರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮಾತಾಡೋದು ಸರಿ ಅಂತ. ಸರಿ, ರಮ್ಯಾ ಅವ್ರು ಬಂದ್ಬಿಟ್ರಾ ವಿಧಾನಸೌಧದ ಮೆಟ್ಲ ಮೇಲೆ? ಇನ್ಮೇಲೆ ರಮ್ಯಾ ಅವರೆಲ್ಲ ಕನ್ನಡದ ಕಾರ್ಯಕ್ರಮಗಳಿಗೆ ಬಂದ್ಬಿಡ್ತಾರಾ? ರಮ್ಯಾ ಅವರು XMP ರಾಜಕಾರಣಿ, ಅವರು ಸಾಲದಕ್ಕೆ ಸಿನಿಮಾದ ಬಹು ದೊಡ್ಡ ತಾರೆ. ಅವರು ಸಿಗ್ತಾರ ಸಾರ್ವಜನಿಕರಿಗೆ ಇನ್ಮೇಲೆ? ಅವರು ಅವ್ರ PR ಸೆಕ್ಷನ್ ಫೋನ್ ಎತ್ತುತ್ತಾ ಹೋಗ್ಲಿ. ಒಂದು ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕು. ನಿಜ, ನನಗೂ ಕಾಂಗ್ರೆಸ್ ಪಕ್ಷದ ಬಗ್ಗೆ ಒಲವಿದೆ, ಗೌರವ ಇದೆ. ಹಾಗಂತ ತೀರಾ ಈ ಲೆವೆಲ್ಗೆ ಇಳಿಬಾರ್ದು. ಈ ಥರದೊಂದು ಸಾಂಸ್ಕೃತಿಕ ರಾಜಕಾರಣ ಇದು. ಈ ಥರದ್ದು ಕೆಟ್ಟದಾಗಿ ಮಾಡಬಾರ್ದು, ಇಷ್ಟು ಕೆಟ್ಟದಾಗಿ ಮಾಡಬಾರ್ದು. ಯಾವುದೇ ಪಕ್ಷದವ್ರು ಇರಲಿ, ಅವರು ನೀವು ಯಾರೇ ಇರಲಿ. ನಿಮ್ಮ ಪಕ್ಷ ಬಂದಿದೆಯಲ್ಲ ಈಗ, ಮೇಕೆದಾಟು ಯೋಜನೆ ಯಾಕೆ ಮಾಡಿಲ್ಲ ನೀವಿನ್ನು? ಅದರ ಬಗ್ಗೆ ಪ್ರಸ್ತಾಪಗಳು ಯಾಕಾಗಿಲ್ಲ? ಯಾಕೆ ಇನ್ನೂ ನ್ಯಾಯಾಲಯದ ಮಟ್ಟದಲ್ಲಿ ನಿಲ್ಲಿಸ್ಬಿಟ್ರಿ ಅದನ್ನು? ಎಷ್ಟು ವರ್ಷ ಆಯಿತು ನಿಮ್ಮ ಪಕ್ಷ ಅಧಿಕಾರಕ್ಕೆ ಬಂದು? ರವಿಗಣಿಗ, ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಕೆಂಪೇಗೌಡರು ಸ್ಮಾರಕ ಕಟ್ಟಿದ್ರೇನ್ರಿ ನೀವು? ಒಕ್ಕಲಿಗರಲ್ವಾ? ಡಿ ಕೆ ಶಿವಕುಮಾರ್ ನೀವು ಒಕ್ಕಲಿಗರಲ್ವಾ? ಕನ್ನಡದ ಸಂಸ್ಕೃತಿ, ನೆಲ, ಜಲ ಏನು ಬಂದಾಗ ಬಾಯಿ ಬೇದಿ ಮಾಡ್ಕೊಂಡ್ಬಿಡ್ತೀರ ಟೈಮ್ ಬಂದಾಗ. ಹೋಗ್ರಿ, ಕೆಂಪೇಗೌಡರು ಸ್ಮಾರಕ ಕಟ್ಟಿ ಅದನ್ನು ಇಟ್ಕೊಂಡು ಇನ್ನೂ ರಾಜಕಾರಣ ಮಾಡ್ತಾ ಇದ್ದೀರಲ್ಲ. ದುಡ್ಡಿಲ್ವಾ ನಿಮ್ಮ ಹತ್ರ? ಜಾಗ ಇಲ್ವಾ? ಇಚ್ಛಾಶಕ್ತಿ ಇಲ್ವಾ? ಇದನ್ನು ಎಲ್ಲ ಏನೂ ಮಾಡದೆ, ವಿಚಾರಗಳು ತಿಳ್ಕೊಳ್ಳದೆ ನೀವು ಹಾರ್ಷಾಗಿ ಮಾತಾಡ್ಬಿಡ್ತೀರಾ ಚಲನಚಿತ್ರ ರಂಗದವ್ರ ಬಗ್ಗೆ. ಆಡಳಿತದಲ್ಲಿದ್ದೀರಾ ಅಂತ ಎಲ್ಲರೂ ಕೇಳಿಸ್ಕೊಂಡ್ಬಿಡ್ಬೇಕು. ಈಗ ರವಿ ಗಾಣಿಗ ಅವರಿಗೆ ಹೋದಲ್ಲೆಡೆಯೆಲ್ಲ ಪ್ರಶ್ನೆ ಕೇಳಲಾಗುತ್ತದೆ ಅಭಿಮಾನಿಗಳಿಂದ. ಏನಂತ? 2004ರಿಂದ 2025ರವರೆಗೆ ಕಿಚ್ಚ ಸುದೀಪ್ ಅವರು ಯಾವ ಅವಾರ್ಡ್ ರಿಜೆಕ್ಟ್ ಮಾಡಿದ್ದಾರೆ, ಯಾವ್ಯಾವುದನ್ನು ತಗೊಂಡಿದ್ದಾರೆ. ಅದೇ ಶಿವಣ್ಣ ಅವರಿಗೆ ಅವಾರ್ಡ್ ಕೊಡಬೇಕು ಅಂದಾಗ, ಖಾಸಗಿ ಚಾನೆಲ್ಗಳು ಮಾಡಿದಾಗ, ರಮ್ಯಾ ಅವ್ರಿಗೆ ಅವಾರ್ಡ್ ಕೊಡಬೇಕು ಅಂದಾಗ ಬಂದಿದ್ದಾರೆ ಅವಾರ್ಡ್ ಕೊಡೋಕ್ಕೆ. ಯಶ್ ಅವ್ರದ್ದೇನು ಕನ್ನಡ ವಿರೋಧಿ ನೀತಿ ನಿಮಗೆ ಕಂಡಿದ್ದು ನಿಮ್ಮ ಕಾರ್ಯಕ್ರಮಗಳಿಗೆ ಬಂದಿಲ್ಲ ಅಂತನಾ? ಕರೆದಿದ್ದೀರಾ ನೀವು? ಸಾಧುಕೋಕಿಲ ಹೋಗಿದ್ದಾರೆ ಕರೆಯೋಕ್ಕೆ? ಮಾಹಿತಿ ಇದೆಯಾ ಅವ್ರಿಗೆ? ಅವರೇ ಹೇಳ್ತಾರೆ, ನಿಮ್ದು ಯಾವ್ದ್ರಿ ಸರ್ಕಾರ, ಏನು ಯೋಗ್ಯತೆ ನಿಮ್ಮದು? 20-30 ಜನ ಬರ್ತಾರೆ, ಒಬ್ಬ ಸ್ಟಾರ್ ಬಂದರೆ ಅವ್ರಿಗೆ ಸೀಟ್ ಹಾಕೋಕ್ಕಾಗಲ್ಲ, ಅವ್ರಿಗೆ ಚೇರ್ ವ್ಯವಸ್ಥೆ ಮಾಡೋಕ್ಕಾಗಲ್ಲ, ಅವ್ರನ್ನೆಲ್ಲ ನೋಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದೆ ನಿಮ್ಮ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ. ಮತ್ತೆ ಯಾಕೆ ಮಾಡ್ತೀರಾ ಕಾರ್ಯಕ್ರಮ? ಇಲ್ಲಿ ಲೈವಲ್ಲಿ ಇದಾರಲ್ಲ, ಇವರೆಲ್ಲ ಸಿನಿಮಾದವ್ರು ಇದ್ದಾರೆ, ಇವ್ರಿಗೆಲ್ಲ ಇನ್ವಿಟೇಷನ್ ಹೋಗಿದೆಯಾ ಕೇಳಿ ಯಾರಿಗಾದ್ರು? ಒಂದು ಆಹ್ವಾನ ರೀ, ಒಂದು ಮರ್ಯಾದೆ. ಡಿಜಿಟಲ್ ಮೀಡಿಯಾ ಇದೆ ಇವಾಗ, ಇಂಥದ್ದು ಸಿನಿಮಾಗಳು ಬರ್ತಾ ಇದೆ, ಹೀಗೊಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಮೊದಲನೇದಾಗಿ ಚಲನಚಿತ್ರೋತ್ಸವ ಅನ್ನೋದೇ ಒಂದು ಲಾಬಿ, ಅದಕ್ಕೆ ನಾವು ಹೋಗೋದೇ ಬಿಟ್ಬಿಟ್ಟಿದ್ದೀವಿ, ಏನೂ ಇರಲ್ಲ ಅದರಲ್ಲಿ.
ಒಂದಷ್ಟು ಒಳ್ಳೆ ಸಿನಿಮಾಗಳನ್ನು ತೋರಿಸ್ತೀರ ಅನ್ನೋದು ಬಿಟ್ಟರೆ ಬೇರೆ ಏನೂ ಇರಲ್ಲ. ಅದನ್ನು ತುಂಬ ಅದ್ಭುತವಾದಂಥ ಕಾರ್ಯಕ್ರಮವಾಗಿ ರೂಪಿಸ್ಬೋದು ನೀವು ಮನಸ್ಸು ಮಾಡಿದ್ರೆ. ಏನಾಗಿದೆ, ಇದೊಂದು ಶೋಕಿ ರಾಜಕಾರಣಿಗಳಿಗೆ, ಚಿತ್ರೋದ್ಯಮದವ್ರನ್ನ ಬೈದು ಬಿಡೋದು. ಅವ್ರು ಆ ಹೋರಾಟಕ್ಕೆ ಬರ್ತಿಲ್ಲ. ಎಷ್ಟು ಹೋರಾಟ ಮಾಡಿದ್ದಾರೆ ಈ ಕನ್ನಡ ಪರ ಹೋರಾಟಗಾರರು, ಒಂದಷ್ಟು ಜನ ಮಾತಾಡ್ಬಿಡ್ತಾರೆ. ಏನೇನು ಕೆಲಸ ಮಾಡಿದ್ದಾರೆ? ನೀವು ಮೊದಲು ಅವ್ರ ಹತ್ರಕ್ಕೆ ಹೋಗೋದು ಕಲ್ತ್ಕೊಳ್ಳಿ, ಅವ್ರನ್ನ ನಿಮ್ಮ ಹತ್ರಕ್ಕೆ ತಗೊಳ್ಳಿ. ಬರ್ತಾರೆ, ಖಂಡಿತವಾಗ್ಲೂ ಬರ್ತಾರೆ. ಯಾರು ಏನು ಕನ್ನಡದಕ್ಕಿಂತ ದೊಡ್ಡವರಲ್ಲ. ನೀವು ರಾಜಕಾರಣಿಗಳು ಇಷ್ಟ ಅಸಡ್ಡೆಯಿಂದ ಹಿಟ್ಲರಿಸಮ್ ಮಾಡಬಾರ್ದು. ನಡೆಯೋದು ಇಲ್ಲ ಅದು ಕರ್ನಾಟಕದಲ್ಲಿ. ತಮಿಳುನಾಡು ಶೈಲಿಯ ರಾಜಕಾರಣ ಇಲ್ಲಿ ನಡೆಯಲ್ಲ. ನಿಮಗೆ ಇವತ್ತು ವಿಜಯ್ ಅನ್ನುವ ಒಂದು ಥ್ರೆಟ್ ಯಾಕೆ ತಮಿಳುನಾಡಲ್ಲಿ ಅಷ್ಟು ದೊಡ್ಡದಾಗಿ ರಾಜಕಾರಣ ಥ್ರೆಟ್ ಆಗಿ ಬೆಳೆದಿದೆ ಅಂದರೆ, ಅವ್ರ ಮನೆ ಮೇಲೆ BJPಯವರು IT ರೈಡ್ ಮಾಡಿಸಿದ್ದಕ್ಕೆ, ಸೆಂಟ್ರಲ್ ಗೌರ್ಮೆಂಟ್ನವರು. ಯಾಕೆ ಅಜಿತ್ ಯಾವ ಕಾರ್ಯಕ್ರಮಕ್ಕೂ ತಮಿಳುನಾಡಲ್ಲಿ ಬರಲ್ಲ? ಪವನ್ ಕಲ್ಯಾಣ್ಗೂ ಜಗನ್ಗೂ ಏನಾಯಿತು? ಇವತ್ತು ಜಗನ್ ಪರಿಸ್ಥಿತಿ ಏನಿದೆ? ಕೇರಳದಲ್ಲಿ ಎಷ್ಟು ಜನ ಬಂದಿದ್ದಾರೆ? ಇದೆಲ್ಲವೂ ಉದಾಹರಣೆಯಾಗಿ ನಿಮ್ಮ ಕಣ್ಣೆದುರುಗಡೆ ಇರುತ್ತೆ. ಥ್ರೆಟ್ಗಳಾಗಿ ಪರಿವರ್ತನೆ ಆಗಿಬಿಡ್ತಾರೆ. ಹುಷಾರು ರಾಜಕಾರಣ ಮಾಡುವಾಗ. ನೀವು ಜನರ ಪರವಾಗಿರಬೇಕು. ಏನು ಮಾಡಿದ್ದೀರಾ ಜನರ ಪರವಾಗಿ? ರವಿ ಗಾಣಿಗ ಕೆಲಸ ನೀವು ಏನು ಮಾಡಿದ್ದೀರಾ? ಲಿಸ್ಟ್ ಕೊಡಿ ನೋಡೋಣ. ಕನ್ನಡದ ಪರವಾಗಿ ನಿಮ್ದು ಏನು ಕೆಲಸ ಇದೆ? ನೀವೆಷ್ಟು ಕನ್ನಡದ ಪರ ಕಾರ್ಯಕ್ರಮಗಳಿಗೆ ಬಂದಿದ್ದೀರಾ? ಏನೇನೆಲ್ಲ ಕಾರ್ಯಕ್ರಮಗಳು ರೂಪಿಸಿದ್ದೀರಾ? ನಿಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಏನು ಮಾಡ್ತಾ ಇದೆ ಹೇಳಬೇಕಲ್ವ ನೀವು? ಬಾಯಿ ಬೇದಿ ಮಾಡೋದನ್ನ ನಿಲ್ಲಿಸ್ಕೊಳ್ಳಿ. ಸ್ಪಷ್ಟವಾಗಿ ಮಾತನಾಡೋದು ಕೇಳಿ. ಟೇಕ್ ನೇಮ್ಸ್, ಹೆಸರುಗಳು ತಗೊಳ್ಳಿ. ಇಂಥವ್ರ ಬಗ್ಗೆನೇ ಮಾತಾಡ್ತಾ ಇದ್ದೀವಿ, ಈ ಕಾರಣಕ್ಕೆ ಮಾತಾಡ್ತಾ ಇದ್ದೀವಿ. ಈಗ ಹೇಳಿ, ರಂಗ SSLC ಟೈಮಲ್ಲಿ ಆದ ಅವಮಾನ ಇದೆಯಲ್ಲ, ಜಸ್ಟ್ ಮಾತಲ್ಲಿ ಆದ ಅವಮಾನ ಇದೆಯಲ್ಲ, ಅವ್ರಿಗೆ ಅಂತಲ್ಲ, ಯಾವುದೇ ಕಲಾವಿದರಿಗೆ ನೀವು ಫೋನ್ ಮಾಡಿಬಿಟ್ಟು ಅವಾರ್ಡ್ ಕೊಡ್ತೀವಿ ಅಂತ ಹಿಂದಿನ ದಿನ ರಾತ್ರಿ ಹೇಳಿ ಲೆಟರ್ ಕಳಿಸಿ, ಹೌದಾ ಕೊಡಿ ಪರವಾಗಿಲ್ಲ ಅಂತ ಹೇಳಿದಾಗ ಮರುದಿನ ನೀವು ಬೇರೆಯವ್ರಿಗೆ ಅವಾರ್ಡ್ ಕೊಡೋದು. ಎಷ್ಟು ಲಾಬಿಗಳು, ಎಷ್ಟು ಕೋರ್ಟ್ ಕೇಸ್ಗಳು, ಅದ್ರ ಬಗ್ಗೆ ಎಷ್ಟು ಜೂರಿ ಮೆಂಬರ್ಗಳ ಬಗ್ಗೆ ಕೇಸು. ಕಾರ್ಯಕ್ರಮ ಮಾಡೋಕ್ಕಾಗಿದೆಯಾ ನಿಮ್ಮ ಕೈಲಿ? ಯಾಕ್ರೆ 2023 ತನಕ ಸಬ್ಸಿಡಿನೇ ಕೊಟ್ಟಿಲ್ಲ ರವಿ ಗಾಣಿಗ, DK ಶಿವಕುಮಾರ್ ಅವರೇ? ಅದಕ್ಕೆ ಬೇರೆ ಒಂದು ಹೋರಾಟ ನಡೀತಾರಲ್ರಿ, ಅದು ನಿಮ್ಮ ಗಮನಕ್ಕೆ ಬಂದಿಲ್ವೇನ್ರಿ? ಯಾಕೆ ಅವಾರ್ಡ್ಗಳು ಇಶ್ಯೂ ಮಾಡಿಲ್ಲ? ಇನ್ನು ಅವಾರ್ಡ್ಗಳ ಕಾರ್ಯಕ್ರಮಗಳು ಮಾಡಿಲ್ಲ. ಒಂದು ಸಂತೆ ಥರ ಮಾಡ್ತೀರ, ಅದನ್ನಾರು ಮಾಡಿ. ನೀವು ಟ್ಯಾಕ್ಸ್ ಫ್ರೀ ಮಾಡದೆ ಹೋದರೆ ನಿಮಗೆ ಚಿತ್ರರಂಗದವ್ರು ಬೇಕು. ಏನು ಚಿತ್ರೋದ್ಯಮ ಇರೋದಿಲ್ವಾ? ಚಿತ್ರೋದ್ಯಮ ಕ್ರಿಯೇಟಿವ್ ಸೆಕ್ಟರ್, ಅದನ್ನು ನೀವು ಸರ್ವನಾಶ ಮಾಡೋಕ್ಕಾಗಲ್ಲ. ಚಿತ್ರರಂಗನ ಸರ್ವನಾಶ ಮಾಡೋಕ್ಕಾಗಲ್ಲ, ಯಾವುದೇ ಕ್ಷೇತ್ರನ ಮಾಡೋಕ್ಕಾಗಲ್ಲ. ಸುಶೀಲ್ ಕಿಚ್ಚ, ಥ್ಯಾಂಕ್ ಯು ಬ್ರದರ್. ಮಾಡೋಕ್ಕಾಗಲ್ಲ. ಸುಮ್ಮನೆ ನಿಮಗೆ ಚಿತ್ರೋದ್ಯಮದವ್ರು ಸಿಗ್ತಾರೆ. ಒಂದು ಮಾತನ್ನು ಹೇಳಬೇಕು ರವಿ ಗಾಣಿಗ ಅವ್ರಿಗೆ, DK ಶಿವಕುಮಾರ್ ಅವ್ರಿಗೆ ಮತ್ತು ನಟ್ಟು ಬೋಲ್ಟ್ ಬಗ್ಗೆ ಮಾತಾಡ್ತಾರೆ. ಅವ್ರಿಗೆ ತುಂಬ ಹಿಂದೆ ಇದೇನಾಯ್ತಲ್ಲಪ್ಪ, ಬರ್ತಾ ಇದೆಯಾ? ತುಂಬ ಹಿಂದೆ ಜನತಾ ಟ್ಯಾಕೀಸ್ ಅಂತ ಒಂದು ಪ್ರಸ್ತಾಪನ ಕೊಟ್ಟರು. 12 ರೂಪಾಯಿ ಟಿಕೆಟ್ಗೆ ಕೊಡೋವಂಥ ಥಿಯೇಟ್ರ್ಗಳನ್ನು ಬಸ್ ಸ್ಟ್ಯಾಂಡ್ಗಳಲ್ಲಿ ಕಟ್ಟೋದು. ಸಿದ್ದರಾಮಯ್ಯನವ್ರ ಹತ್ರ ಫೈಲ್ ಇದೆ ನೋಡಿ. ಯಾಕೆ ಮಾಡಲಿಲ್ಲ ಅದನ್ನು? ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಹಣ ಬರ್ತಾ ಇತ್ತು ಜನತಾ ಟ್ಯಾಕೀಸ್ ಕೊಟ್ಟಿದ್ರೆ. ನೀವು ಇಷ್ಟು ಯೋಗ್ಯತೆಯಿಂದ ಮಾತಾಡ್ತಾ ಇದ್ದೀರಲ್ಲ. ಚಿ ಉದಯಶಂಕರ್ ಮಗ ಚಿ ಗುರುದತ್ ಎಷ್ಟು ಅಲಿತಾ ಇದ್ದಾರೆ ಗೊತ್ತಾ ಸೈಟ್ ತಗೋಬೇಕು ಅಂತ? ಚಿ ಉದಯಶಂಕರ್ ಅಂತ ಒಂದು ಮಹಾನ್ ಚೇತನಕ್ಕೆ ನೀವು ಒಂದು ಸೈಟ್ ಕೊಟ್ಟಿಲ್ಲ ರೀ. ಸಂಚಾರಿ ವಿಜಯ್ ರಾಷ್ಟ್ರ ಪ್ರಶಸ್ತಿ ವಿಜೇತ ಒಂದು ಸೈಟ್ ಕೊಡಲಿಲ್ಲ ರೀ. ನಾನೇ ಪರಮೇಶ್ವರ್ ಅವ್ರ ಮನೆಗೆ 10 ಸಲ ಅಲಿಸ್ಬಿಟ್ಟೆ ಕರ್ಕೊಂಡೋಗಿ. BDAಗೆ ಹೋದ್ವಿ, ಎಲ್ಲಿಗೆ ಹೋದ್ವಿ. ಕೊಡಬೇಕಾದಂಥ ವ್ಯವಸ್ಥೆಗಳನ್ನು ನೀವು ಕೊಡಲಿಲ್ಲ ರೀ. ನಾಟ್ ಓನ್ಲಿ ಕಾಂಗ್ರೆಸ್, ನಾಟ್ ಓನ್ಲಿ ದಿಸ್ ಇಸ್ ನಾಟ್ ಓನ್ಲಿ ಅಬೌಟ್ BJP. ಎಲ್ಲ ಪಾರ್ಟಿಗಳು ಇರೋದೇ ಹೆಂಗೆ? ನೀವು ಉದಯಶಂಕರ್ ಸೈಟ್ ಕೊಟ್ಟಿದ್ದೀರೇನ್ರಿ? ನಟು ಬೋಲ್ಟು ರಿಪೇರಿ ಆಮೇಲೆ ಮಾಡಿರೋಂತೆ. ನೀವೇ ಪ್ರಶಸ್ತಿಗಳಲ್ಲಿ ಮಾನದಂಡ ಆಗ್ತಿರಲ್ರಿ. ಇಂಥವ್ರಿಗೆ ಇಂತಿಂಥ ಪ್ರಶಸ್ತಿ ತೊಗೊಂಡ್ರೆ ಇಷ್ಟಿಷ್ಟು ಸವಲತ್ತುಗಳು ಬರುತ್ತೆ ಅಂತ ಕೊಡ್ರಿ. ಮೇಕೆದಾಟು ಯೋಜನೆ ಸ್ಟಾರ್ಟ್ ಮಾಡಿರಿ, ನಾವು ಸಪೋರ್ಟ್ ಮಾಡ್ತೀವಿ ಕಾಂಗ್ರೆಸ್ ಪಕ್ಷದವರು. ನಿಲ್ಲಿಸ್ಬಿಟ್ರಲ್ರಿ ಅದನ್ನು. ಕೋರ್ಟ್ ಅಂತ ಹೇಳಿಬಿಟ್ಟು ನೆಪ ಹೊಟ್ಬಿಟ್ಟು ಬಿಟ್ಬಿಟ್ರಲ್ಲ. ರವಿ ಗಾಣಿಗಂಗೆ ಏನು ಮಾಹಿತಿ ಕೊರತೆ ಇದೆಯೋ ಅಥವಾ ಏನು ಚಟನೋ, ತಾನು DK ಶಿವಕುಮಾರ್ ಅನ್ಕೊಂಡ್ಬಿಟ್ಟಿದ್ದಾರೋ, ತಾನು ಅಂಬರೀಷ್ ಅನ್ಕೊಂಡ್ಬಿಟ್ಟಿದ್ದಾರೋ ಗೊತ್ತಿಲ್ಲ. ಇದು ಒಂದು ಪಕ್ಷ ಅಂತ ಬರಲ್ಲ. ನೀವೊಂದು ಸರ್ಕಾರದಲ್ಲಿದ್ದೀರಾ, ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಾ. ಸಾಧು ಕೋಕಿಲ ಅವರು ಚಲನಚಿತ್ರ ಅಕಾಡೆಮಿಲಿ ನಡೀತಾರೋ ಅಸಡ್ಡೆಗಳ ಬಗ್ಗೆ ಗೊತ್ತೇನ್ರಿ ನಿಮಗೆ? ಅಪಭ್ರಂಶಗಳ ಬಗ್ಗೆ ಗೊತ್ತಾ? ಹೇಳಿದ್ರೆ ಮರ್ಯಾದೆ ಹೋಗುತ್ತೆ ಚಿತ್ರರಂಗದ್ದು. ಒಂದಲ್ಲ 100 ಇದೆ. ಸರ್ಕಾರಕ್ಕೆ, ಚಲನಚಿತ್ರೋದ್ಯಮಕ್ಕೆ ಬ್ರಿಡ್ಜ್ ಆಗಿರ್ಬೇಕಾದವರು ಒಂದು ಕನಿಷ್ಠ ಒಂದು ಇನ್ವಿಟೇಷನ್ ಹೋಗಿಲ್ಲ, ಚೇರ್ ಹಾಕಕ್ಕಾಗಲ್ಲ ಅಂತ ಹೇಳ್ಕೊತಾರೆ. TV9 ಹೇಳಿದ್ರು ಅನ್ಸುತ್ತೆ ಮೋಸ್ಟ್ಲಿ. ಅದನ್ನು ನಾನು ನೋಡಿದ್ದೀನಿ, ಆ ಬೈಟ್ನ. ನಮಗೆ ಆಸನದ ವ್ಯವಸ್ಥೆ ಮಾಡೋಕ್ಕಾಗಲ್ಲ ಅಂತಾರೆ. ಮತ್ತೆ ಯಾಕೆ ಬರಬೇಕು? ಒಂದು ಇನ್ವಿಟೇಷನ್ ಕೊಡೋಕ್ಕಾಗಲ್ಲ ಅವ್ರ ಕೈಲಿ. ಎಲ್ಲರನ್ನೂ ಒಳಗೊಳ್ಳೋಕ್ಕಾಗಲ್ಲ.
ಅವಾರ್ಡ್ ಬಂದವ್ರಿಗೆ ಒಂದು ಸೈಟ್ ಕೊಡಲಿಲ್ಲ ನೀವು, ಅಲ್ದು ಬಿಟ್ರು ಎಲ್ಲ. ಉದಯ್ ಶಂಕರ್, ಸಂಚಾರಿ ವಿಧಾನ, ಇದಕ್ಕೆ ನಾನು ಜೀವಂತ ಸಾಕ್ಷಿ ಇದ್ದೀನಿ, ಇಲ್ಲಿ ಮಾತಾಡ್ತಾ ಇದ್ದೀನಿ ಅಧಿಕೃತವಾಗಿ. ಇದನ್ನೆಲ್ಲ ನೆಟ್ಟಗೆ ಮಾಡಿ. ಮೊದಲು ಚಿತ್ರೋದ್ಯಮದವರು ಅಂದರೆ ಬೈದು ಬಿಡೋದು, ಅವ್ರ ಬಗ್ಗೆ ಕೇವಲವಾಗಿ ಮಾತನಾಡ್ಬಿಡೋದು, ಯಾವುದೋ ಒಂದು ಪಕ್ಷ ಮಾಡಿದ ಕಾರ್ಯಕ್ರಮಕ್ಕೆ ಹೋಗ್ಬಿಡ್ಬೇಕು, ಹೋಗಿಲ್ಲ ಅಂದ್ರೆ ಅಧಿಕಾರ ಬಂದಾಗ ಬೈಯೋದು. ಯು ಆರ್ ನಾಟ್ ಹಿಟ್ಲರ್. ಇದು ನಡೆಯಲ್ಲ. ಹಾಗಾಗಿ ಯೋಚನೆ ಮಾಡಿ ರವಿ ಗಾಣಿಗವ್ರೆ, ಮಾತನಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು, ವಿಷಯ ತಿಳ್ಕೋಬೇಕು, ತಿಳ್ಕೊಂಡು ಮಾತನಾಡಿ. ವಿರೋಧ ಮಾಡೋದ್ರಲ್ಲಿ ತಪ್ಪಿಲ್ಲ. ಈಗ ನಾನು ರಮ್ಯಾ ಅವ್ರಿಗೊಂದು ಸವಾಲಾಗ್ತಾ ಇದ್ದೀನಿ. ಅವರು ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದ್ದು ಕರೆಕ್ಟ್, ಅವ್ರು ಹೇಳಿದ್ದು ಕರೆಕ್ಟ್ ಅಂತ ಹೇಳೋದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ, ಅವ್ರು ಹೇಳ್ಬೋದು. ಆದರೆ ಇನ್ನು ಮುಂದಕ್ಕೆ ನೀವು ರಾಜಕಾರಣಿಯೂ ಆಗಿ, ನಟಿಯೂ ಆಗಿ ಜನರಿಗೆ ಸಿಗಬೇಕು, ಕಾರ್ಯಕ್ರಮಗಳಿಗೆ ಬರಬೇಕು. ಫೆಸ್ಟಿವಲ್ಗೆ ನೀವು ಬಂದಿರಂಗೆ ಕಾಣ್ತಿಲ್ಲ ರಮ್ಯಾ ಅವರೇ, ಎಲ್ಲಿದ್ದೀರಾ? ಬರಲಿಲ್ಲ. ರಮ್ಯಾ ಅವ್ರು ಬರ್ತಾರೆ ಅಂತ ನೋಡ್ತೀನಿ, ಓರೈನ್ ಮಾಲಲ್ಲಿ ಕಾಣಿಸಿಕ್ತಾರೆ ಅಂತ ನೋಡ್ತೀನಿ. ಬಂದಿನ ಮೇಲೆ ಸಿನಿಮಾದವ್ರ ಜೊತೆ ಬರೀತಾರೆ, ಕಾರ್ಯಕ್ರಮಗಳಿಗೆ ಬರ್ತಾರೆ. ಯಾಕಂದ್ರೆ ಅವ್ರದ್ದು ನಟ್ಟು ಬೋಲ್ಟ್ ಸರಿ ಇದೆ ಡಿ ಕೆ ಶಿವಕುಮಾರ್ ಅವ್ರ ಪ್ರಕಾರ. ಬರಬೇಕಲ್ವಾ? ರವಿ ಗಾಣಿಗ ಹೇಳ್ತಾರೆ, ಅದು ಯಾರೋ ಆಂಧ್ರದಿಂದ ಬಂದ್ಬಿಟ್ಟಿದ್ದಾರೆ, ರಿಯಲ್ ಎಸ್ಟೇಟು ಚೇಂಬರ್. ನರಸಿಂಹಲು ಅವ್ರದ್ದು ಕನ್ನಡಕ್ಕೆ ಕೊಡುಗೆ ಗೊತ್ತೇನ್ರಿ? ಎಷ್ಟು ಥಿಯೇಟ್ರ್ ಕಟ್ಟಿದ್ರು, ಏನೇನು ಮಾಡಿದ್ರು, ಏನೇನು ಕೆಲಸ ಮಾಡಿದ್ರು ಅಂತ ಗೊತ್ತೇನ್ರಿ ರವಿ ಗಾಣಿಗ ನಿಮಗೆ? ಎಲ್ಲರೂ ಒಂದೊಂದು ಕೊಡುಗೆಗಳನ್ನು ಕೊಟ್ಟಿರ್ತಾರೆ. ಮತ್ತು ಆಡ್ತಾ ಹೋಗ್ಬಿಟ್ರಿ, ನಿಮಗೆ ಬಿಟ್ಟು ಬಿದ್ದುಬಿಟ್ಟಿರ್ತಾರೆ ಸಿನಿಮಾದವರು. ಡಿ ಕೆ ಶಿವಕುಮಾರ್ ಅವರು ಯಾರನ್ನೂ ಟಾರ್ಗೆಟ್ ಮಾಡಲಿಲ್ಲ, ಜನರಲ್ಲಾಗಿ ಹೇಳಿದ್ರು ಅವ್ರು. ಯಾಕೆಂದರೆ ಸಾಧು ಕೋಕಿಲ್ ಅವ್ರು ಕೊಟ್ಟಿರೋ ರಾಂಗ್ ಇನ್ಫಾರ್ಮೇಷನ್ ನಮಗೆ ಗೊತ್ತಾಗ್ತಾ ಇತ್ತು. ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಚಲನಚಿತ್ರ ಅಕಾಡೆಮಿ ಅಂದ್ರೆ ಏನು, ಅಲ್ಲಿ ನಡೀತಾ ಇರೋ ಅಪಭ್ರಂಶಗಳೇನು, ಅಲ್ಲಿ ನಡೀತಾ ಇರೋ ಲಾಬಿಗಳೇನು, ಚಲನಚಿತ್ರೋತ್ಸವದಲ್ಲಿ ಏನೆಲ್ಲ ಮಾಡ್ತಾರೆ ಅನ್ನೋದನ್ನ ಅವ್ರ ಗಮನಕ್ಕೆ ತರೋಣ. ತಂದಮೇಲೆ ಅವ್ರು ಯಾವ ನಟ್ಟು ಬೋಲ್ಟ್ ಯಾರ್ದು ರಿಪೇರಿ ಮಾಡ್ತಾರೆ ನೋಡೋಣ. ಒಬ್ಬ ಸಾಧು ಕೋಕಿಲ್ ಅವ್ರ ಕಡೆಯಿಂದ, ಒಬ್ಬರದು ವೈಫಲ್ಯದ ಕಡೆಯಿಂದ ಇಡೀ ಚಿತ್ರರಂಗನ ಇಷ್ಟು ಈ ಪದಗಳಿಂದ, ಈ ದಾಷ್ಟ್ಯದಲ್ಲಿ ಮಾತನಾಡುವಂಥ ಪರಿಸ್ಥಿತಿ ಬಂತು. ರವಿ ಗಾಣಿಗ ಅಂತವರೆಲ್ಲ ಮಾತಾಡ್ತಾ ಇದ್ದಾರೆ. ಗೆಳೆಯರೇ, ರವಿ ಗಾಣಿಗ ಅವರೇ, ಮಾಹಿತಿ ತಿಳ್ಕೊಳ್ಳಿ. ಈಗ ನೀವು ನನ್ನದೊಂದು ಪ್ರಶ್ನೆ, ನನ್ನೊಂದು ಚಾಲೆಂಜ್ ಇದೆ. 2004ರಿಂದ 2025 ಈ ಡೇಟ್ವರೆಗೆ ಕಿಚ್ಚ ಸುದೀಪ್ ಅವರು ಯಾವ್ಯಾವ ಅವಾರ್ಡ್ ತಗೊಂಡಿದ್ದಾರೆ ನೀವು ಹೇಳಬೇಕು. ಆ ಅವಾರ್ಡ್ಗಳ ಹಿಂದೆ 2 ಅವಾರ್ಡ್ಗಳು ನಾನು ಹೇಳ್ತಾನೆ, ರಂಗ ಸಲ್ಸಿ ಜಸ್ಟ್ ಮಾತಲ್ಲಿ ನಿಮ್ಮದೇ ಸರ್ಕಾರ ಇತ್ತು. ಇದರ ಲಾಬಿ, ಇದಕ್ಕಾದ ಅವಮಾನ ನಾವು ಮುಂದಕ್ಕೆ ಮಾತಾಡ್ತೀವಿ, ಅದಕ್ಕೆ ನೀವು ಉತ್ತರ ಕೊಡಬೇಕು. ಇವತ್ತು ಜನರು, ಅಭಿಮಾನಿಗಳು ಯಾರಾದರೂ ಅವಾರ್ಡ್ ರಿಜೆಕ್ಟ್ ಮಾಡಿದ್ರೆ, ಡಾಕ್ಟರೇಟ್ ಪ್ರಶಸ್ತಿ 35,000 50,000 ಸಿಗ್ತಾ ಇದೆ ರೀ ಡಾಕ್ಟರೇಟು, ಲಾಬಿ ಆಗೋಗಿದೆ ಅದು. ಆದರೆ ತುಮಕೂರು ವಿಶ್ವವಿದ್ಯಾನಿಲಯ, ಘನತೆ ವಿಶ್ವವಿದ್ಯಾನಿಲಯ, ಮೈಸೂರು, ಗುಲ್ಬರ್ಗ ಇಂಥವ್ರು ಹೇಳಿದಾಗಲೇ ತಗೊಂಡಿಲ್ಲ ಅಂದ್ರೆ ಅದಕ್ಕೊಂದು ಕಾರಣ ಇರುತ್ತೆ. ಒಂದು ವೈಯಕ್ತಿಕವಾದಂಥ ಗೌರವ ಇರುತ್ತೆ, ಆತ್ಮಾಭಿಮಾನ ಇರುತ್ತೆ. ಅದನ್ನು ಗೌರವಿಸ್ಬೇಕು ನೀವು. ಅದನ್ನು ತುಂಬ ಸ್ಪಷ್ಟವಾಗಿ ಹೇಳಿರ್ತಾರೆ, ಅರ್ಥ ಮಾಡ್ಕೋಬೇಕು ಅವಾರ್ಡ್ ಯಾಕೆ ತಗೊಂಡಿಲ್ಲ ಅಂತ ಹೇಳಿದ್ದಕ್ಕೆ. ಸೊ ಇದೊಂದು ಸವಾಲನ್ನು ನಾನು ರವಿ ಗಾಣಿಗ ಅವ್ರಿಗೆ ಹಾಕ್ತಾ ಇದ್ದೀನಿ. ಅವರು ಉತ್ತರ ಕೊಡಬೇಕು. ಕನ್ನಡಕ್ಕೆ ಅವರು ಮಾಡಿರುವ ಕೆಲಸ ಏನು, ನೀವು ಮಾಡಿರುವ ಕೆಲಸ ಏನು, ಇದು ನೀವು ಉತ್ತರ ಕೊಡಲೇಬೇಕು. ಎರಡನೇದು, ತುಂಬ ಲೇವಡಿಯಾಗಿ ಮಾತಾಡಿದ್ದೀರಾ ಅವಾರ್ಡ್ ಬಗ್ಗೆ. 2004ರಿಂದ ಇಲ್ಲಿವರೆಗೆ ಯಾವ್ಯಾವ ಅವಾರ್ಡ್ಗಳನ್ನು ಯಾರ್ಯಾರು ರಿಜೆಕ್ಟ್ ಮಾಡಿದ್ದಾರೆ, ಯಾರ್ಯಾರು ತಗೊಂಡಿದ್ದಾರೆ ನೀವು ಹೇಳಬೇಕು. ನಿಮ್ಮ ಹತ್ರ ಮಾಹಿತಿ ಇದ್ರೆ ಹೇಳಬೇಕು. ಮೂರನೇದು, ಕಾಂಗ್ರೆಸ್ ಸರ್ಕಾರಕ್ಕೆ ಶಕ್ತಿ ಇದ್ರೆ, ತಾಕತ್ತಿದ್ರೆ, ಇಚ್ಛಾಶಕ್ತಿ ಇದ್ರೆ, ಸಿನಿಮಾ ರಂಗದ ಬಗ್ಗೆ ಒಲವಿದ್ರೆ, ನಟ್ಟು ಬೋಲ್ಟನ್ನು ಸರಿ ಮಾಡೋದೇ ಆದರೆ ಸಬ್ಸಿಡಿ ರಿಲೀಸ್ ಮಾಡಬೇಕು ಇಮಿಡಿಯೇಟ್ ಆಗಿ. 2024 ತನಕ ಅವಾರ್ಡ್ಗಳನ್ನು ಇಶ್ಯೂ ಮಾಡಬೇಕು, ಅವಾರ್ಡ್ ಫಂಕ್ಷನ್ಸ್ಗಳನ್ನು ಮಾಡಬೇಕು, ಸಬ್ಸಿಡಿಗಳನ್ನು ಕೊಡಬೇಕು. ವಾರ್ತಾ ಇಲಾಖೆಯಲ್ಲಿ ಡಾಕ್ಯುಮೆಂಟ್ರಿಗಳು, ಸಾಕ್ಷ್ಯಚಿತ್ರಗಳಿಗೆ ಪೆಂಡಿಂಗ್ ನಿಂತಿದೆಯಲ್ಲ ಬಿಲ್ಗಳು, ಅದನ್ನು ದುಡ್ಡು ಕೊಡಬೇಕು. ಚಲನಚಿತ್ರ ಅಕಾಡೆಮಿ ನೆಟ್ಟಕ್ಕೆ ಕೆಲಸ ಮಾಡೋ ಥರ ಮಾಡಬೇಕು. ಅದರ ಫಂಕ್ಷನಿಂಗ್ ಬೈಲ ರಿಲೀಸ್ ಮಾಡಬೇಕು ಜನರಿಗೆ. ಏನು ಫಂಕ್ಷನ್ ಮಾಡುತ್ತದು? ಚಲನಚಿತ್ರ ಅಕಾಡೆಮಿಯ ಉದ್ದೇಶ ಏನು, ಅಲ್ಲಿ ಕೂತವ್ರು ಏನು ಗೆಣಸ್ಕೆತ್ತಾರೆ ಅಂತ ಗೊತ್ತಾಗಬೇಕು. ಇಷ್ಟನ್ನು ನೀವು ರವಿ ಗಾಣಿಗ ಅವರು ಹೇಳಬೇಕು. ಇಲ್ಲಾಂದರೆ ಈ ಎಲ್ಲ ಅಪಭ್ರಂಶಗಳನ್ನು ಡಿ ಕೆ ಶಿವಕುಮಾರ್ ಅವ್ರ ಗಮನಕ್ಕೆ ತರ್ತೀವಿ, ಅವರು ಮಾತಾಡಬೇಕು. ಜನ ಏನು ಹೇಳ್ತಾ ಇದ್ದಾರೆ ಗೊತ್ತಾ ಡಿ ಕೆ ಶಿವಕುಮಾರ್ ಅವರೇ? ಸ್ಟಿಲ್ ಇವರ DCM. ನೀವು CM ಆಗಿಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ ರಾಜ್ಯಕ್ಕೆ. ಒಬ್ಬ ಹಿಟ್ಲರ್ನ ತಂದು ಕೂರಿಸಬಾರ್ದು ಅಂತ ನಾನು ಅನ್ಕೋತೀನಿ. ಡಿ ಕೆ ಸುರೇಶ್ ಅವ್ರ ಉದಾಹರಣೆ ನಿಮಗೆ ಮನಸ್ಸಿಗೆ ಬರಬೇಕಾಗಿತ್ತು. ಒಳ್ಳೆ ರಾಜಕಾರಣಿ ನೀವು, ಇವರ ವೆರಿ ಗುಡ್ ಪೊಲಿಟಿಷಿಯನ್. ಆದರೆ ಈ ಗ್ಯಾಸ್ ಕಾಲೇಜು ಅಧ್ಯಕ್ಷನ ಥರ ಮಾತನಾಡೋದು ನೀವು ಬಿಡಬೇಕು. ಆ ವರ್ತನೆ ಬಿಟ್ಟರೆ ನೀವು ತುಂಬ ದೊಡ್ಡ ನಾಯಕರಾಗ್ತೀರಾ. ನಿಮ್ಮ ಬಗ್ಗೆ ಒಲವು ಮತ್ತು ಗೌರವದಿಂದ ನೀವು ಮಾತಾಡ್ತಾರೆ, ಹೆದರಿಕೆ ನಮಗಿಲ್ಲ. ನೀವು ಇನ್ನೂ ದೊಡ್ಡ ಮಟ್ಟದ ನಾಯಕರಾಗಬೇಕು ಅನ್ನೋ ಆಸೆ ಇಟ್ಕೊಂಡು ಹೇಳ್ತಾ ಇದ್ದೀವಿ. ಪುಡಿ ರೌಡಿ ಥರ ಮಾತಾಡೋದನ್ನು ಬಿಟ್ಬಿಡಿ, ವಿಷಯ ತಿಳ್ಕೊಳ್ಳಿ. ನಿಮ್ಮ ಸಾಧು ಕೋಕಿಲ ತಪ್ಪು ಮಾಡಿದ್ದಾರೆ, ಅವರ ತಪ್ಪಿಂದ
ಇದು ಇಷ್ಟೆಲ್ಲ ಆಗ್ತಾ ಇರೋದು, ಅದನ್ನು ಸರಿ ಮಾಡ್ಕೊಳ್ಳಿ ಮೊದಲು. ನಾನು ಒಂದು ಚಾಲೆಂಜನ್ನು ರವಿ ಗಾಣಿಗ ಅವ್ರಿಗೆ ಆಗ್ತಾ 3 ಪ್ರಶ್ನೆಗಳು ಅವ್ರ ಮುಂದೆ ಇಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮೊದಲನೇದು, 2004ರಿಂದ ಇಲ್ಲಿ ತನಕ ಕಿಚ್ಚ ಸುದೀಪ್ ಅವರು ತಗೊಂಡಿರುವ ಅವಾರ್ಡ್ ಹೇಳಬೇಕು. ಯಾವ ಅವಾರ್ಡ್ ತಗೊಂಡಿದ್ದಾರೆ, ಯಾವ ಫಂಕ್ಷನ್ಗೆ ಹೋಗಿದ್ದಾರೆ, ಇನ್ಕ್ಲೂಡಿಂಗ್ ಹಿಂದಿ. ಎರಡನೇದು, ಅವರು ಕನ್ನಡಕ್ಕೆ ಮಾಡಿರುವ ಕೆಲಸ ನಿಮಗೆ ಗೊತ್ತಾ ಹೇಳಬೇಕು. ಮೂರನೇದು, ಸಾಧು ಕೋಕಿಲ ಅವರು ಮಾಡಿರೋ ಅಪಭ್ರಂಶ ಏನು. ಎಲ್ಲದಕ್ಕಿಂತ ಮುಖ್ಯವಾಗಿ ರಂಗ SLC ಮತ್ತು ಜಸ್ಟ್ ಮಾತ್ಮತ್ತಲ್ಲಿ ಕಾರ್ಯಕ್ರಮದಲ್ಲಿ ನಿಮ್ಮದೇ ಸರ್ಕಾರ ಇದ್ದಾಗ ಒಬ್ಬ ನಟರಿಗೆ ಮಾಡಿದ ಅವಮಾನ ಇತ್ತಲ್ಲ, ಲಾಬಿ ಇತ್ತಲ್ಲ, ಅದಕ್ಕೆ ಯಾರು ಉತ್ತರ ಕೊಡ್ತಾರೆ? ಯಾವುದೇ ನಟ ಆಗಿರಲಿ, ಯಾವುದೇ ಕಲಾವಿದರಾಗಿರಲಿ, ಅದಾಗಬಾರ್ದು ಅನ್ನೋದಕ್ಕೆ ನೀವು 3 ಪ್ರಶ್ನೆಗೆ ಉತ್ತರ ಕೊಡಬೇಕು. ಈಗ ಅಭಿಯಾನ ಶುರುವಾಗ್ತಾ ಇದೆ. ಎಲ್ಲ ಅಭಿಮಾನಿಗಳು ಈ 3 ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾ ಹೋಗ್ತಾರೆ. ನೀವು ಹೋದ ಕಡೆ ಎಲ್ಲ ಉತ್ತರ ನೀವು ಕೊಡಬೇಕು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.